ವೆಲ್ಕಮ್ ಟು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್. ಎಲ್ಲ ಸ್ಪರ್ಧಾ ಮಿತ್ರರಿಗೆ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಇವತ್ತಿನ ತರಗತಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ SSC-GDಗೆ ಸಂಬಂಧಪಟ್ಟಂತಹ ಒಂದು ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಕ್ರಿಯಾಶಬ್ದ ಅಂತ ಹೇಳಿ ಕರಿತೀವಿ. ಕನ್ನಡದೊಳಗೂ ಕೂಡ ನಾವು ಇದನ್ನ ಕ್ರಿಯಾಶಬ್ದ ಅಂತಾನೆ ಕರಿತೀವಿ, ಕ್ರಿಯಾಪದಗಳು ಅಂತ ಕರಿತೀವಿ. ಹೌದಾ? ಕನ್ನಡದೊಳಗ ಇದನ್ನ ನಾವು ಕ್ರಿಯಾಪದಗಳು ಅಥವಾ ಕ್ರಿಯಾಶಬ್ದ ಅಂತ ಕರಿತೀವಿ. ಹಾಗಾದ್ರೆ ಏನು ಕ್ರಿಯಾಪದ ಅಂದ್ರೆ, ಹಿಂದಿ ಒಳಗೆ ಯಾವ ರೀತಿಯಾಗಿ ಕ್ವಶನ್ಸ್ಗಳು ಬರ್ತಾವೆ ಅಂತಕ್ಕಂಥದ್ದನ್ನ ನಾನು ಪ್ರೀವಿಯಸ್ ವಿಡಿಯೋ ಅಲ್ಲಿ ಬೇಕಾದ್ರೆ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ಕ್ಲಾಸ್ ಅನ್ನ ಮಾಡುವಾಗ ಅದರ ಬಗ್ಗೆ ಕ್ರಿಯೆ ಒಳಗೆ ಪದಕ್ಕೆ ಸಂಬಂಧಪಟ್ಟಂತ ಯಾವ ರೀತಿಯಾಗಿ ಕ್ವಶನ್ಸ್ಗಳು ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಆ ವಿಡಿಯೋದಲ್ಲಿ ಮಾಡಿದ್ದೀನಿ. ನೋಡಿದ್ರೆ ಗೊತ್ತಾಗತ್ತಾ, ಈ ಟಾಪಿಕ್ ಮೇಲೆ ಕೂಡ 1 ರಿಂದ 2 ಕ್ವಶನ್ಗಳು ರಿಪೀಟೆಡ್ ಆಗಿರೋದು ನಿಮಗೆ ಅಲ್ಲಿ ಗೊತ್ತಾಗತ್ತೆ. ಹಾಗಾಗಿ ಈ ಟಾಪಿಕ್ ಅನ್ನು ಕುರಿತು ಇವತ್ತು ಸಂಪೂರ್ಣವಾದ ವಿಷಯವನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನೀವು ಇನ್ನು ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಿ. ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಬರಲಿ ಅಂತ ಹೇಳ್ತಾ ಕ್ರಿಯಾಪದ ಅಥವಾ ಕ್ರಿಯಾಶಬ್ದ ಅಂತಕ್ಕಂಥ ಟಾಪಿಕ್ ಅನ್ನ ಶುರು ಮಾಡೋಣ. ನೋಡ್ರಿ, ಕ್ರಿಯಾಶಬ್ದ ಅಂದ್ರೆ ಏನು? ಮೊದಲನೇದಾಗಿ ನಾವು ಕ್ರಿಯಾಶಬ್ದ ಅಂದ್ರೆ ಏನು, ಅದರಲ್ಲಿ ಬರ್ತಕ್ಕಂಥ ಪ್ರಕಾರಗಳು ಯಾವ್ದು ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಕ್ರಿಯಾಶಬ್ದ ಅಂದ್ರೆ ಏನು? किसे क्रिया शब्द कहते हैं? नोड्री, किसी काम को करने या होने का बोध, किसी काम को करने या होने का बोध कराने वाले शब्द को क्रिया कहते हैं. ನೋಡ್ರಿ, ಯಾವುದೇ ಒಂದು ಕೆಲಸವನ್ನ ಮಾಡುವುದು ಅಥವಾ ಆ ಕೆಲಸ ನಡೆದಿದೆ ಎಂಬುದನ್ನ ಹೇಳುವುದೇ ಕ್ರಿಯಾಶಬ್ದ ಅಂತಕ್ಕಂಥದ್ದನ್ನ ನಾವು ಕರಿತೀವಿ. ಯಾವುದೇ ಒಂದು ಶಬ್ದ ಒಂದು ಕ್ರಿಯೆ ನಡೀತಾ ಇದೆ ಅಥವಾ ಕ್ರಿಯೆ ಮಾಡಬೇಕು ಅಂತಕ್ಕಂಥದ್ದನ್ನು ಸೂಚಿಸುವುದೇ ಕ್ರಿಯಾಶಬ್ದ. ಒಂದು ಕ್ರಿಯೆ ಕರ್ಮ ಅಂತ ಕರಿತೀವಿ, ಕರ್ಮ ಅಥವಾ ಕಾಮ್ ಅಂತ ಕರಿತೀವಿ. ಕ್ರಿಯಾ ಅಂದ್ರ ಕೆಲಸ ಅಂತಕ್ಕಂಥದ್ದು, ಯಾವುದು ಒಂದು ಕೆಲಸವನ್ನು ನಡೀತಾ ಇದೆ ಅಥವಾ ಮಾಡಬಹುದು ಅಥವಾ ಮಾಡಿದ್ದಾಗಿದೆ ಅಂತಕ್ಕಂಥದ್ದನ್ನ ತಿಳಿಸುವುದೇ ಕ್ರಿಯಾಶಬ್ದ. ಹಾಗಾದ್ರೆ ಕ್ರಿಯಾಶಬ್ದಕ್ಕೆ ಪ್ರಮುಖ ಪ್ರಕಾರ ಯಾ ಭೇದ ಅಂತಕ್ಕಂಥದ್ದು ಕ್ರಿಯಾಶಬ್ದದ ಪ್ರಮುಖ ಪ್ರಕಾರಗಳನ್ನು ನಾವು ನೋಡೋದು. ಯಾವ ರೀತಿಯಾಗಿ ಎಷ್ಟು ಪ್ರಕಾರಗಳು ಬರ್ತವೆ ಕ್ರಿಯಾಶಬ್ದದಲ್ಲಿ ಅಂತಕ್ಕಂಥ ನೋಡೋದಾದ್ರೆ, ನೋಡ್ಲಿ, ಪ್ರಮುಖ ಪ್ರಕಾರ ಯಾ ಭೇದ ಅಂತಕ್ಕಂಥದ್ದು ಮೊದಲನೇದಾಗಿ ಅದರೊಳಗ ಮತ್ತೆ 2 ಪ್ರಕಾರ ಮಾಡ್ತೀವಿ. ಒಂದು ಅಕರ್ಮಕ ಕ್ರಿಯಾ, ಇನ್ನೊಂದು ಸಕರ್ಮಕ ಕ್ರಿಯಾ ಅಂತಕ್ಕಂಥದ್ದನ್ನ ನಾವು 2 ಪ್ರಕಾರಗಳನ್ನ ಮಾಡ್ತೀವಿ. ಒಂದು ಅಕರ್ಮಕ ಮತ್ತು ಸಕರ್ಮಕ ಅಂತ. ಆದ್ರೆ ನಾವು ಫಸ್ಟ್ ಒಂದು ಕರ್ಮದ ಆಧಾರದ ಮೇಲೆ ಕರ್ಮ ಅಂದ್ರೆ ಕೆಲಸದ ಆಧಾರದ ಮೇಲೆ 2 ಪ್ರಕಾರಗಳನ್ನಾಗಿ ಮಾಡ್ತೀವಿ. ಒಂದು ಅಕರ್ಮಕ ಕ್ರಿಯಾ, ಇನ್ನೊಂದು ಸಕರ್ಮಕ ಕ್ರಿಯಾ ಅಂತಕ್ಕಂಥದ್ದು. ಕರ್ಮದ ಆಧಾರದ ಮೇಲೆ ಅಂದ್ರೆ ಕೆಲಸದ ಆಧಾರದ ಮೇಲೆ 2 ಪ್ರಕಾರಗಳು, ಒಂದು ಅಕರ್ಮಕ ಕ್ರಿಯಾ, ಇನ್ನೊಂದು ಸಕರ್ಮಕ ಕ್ರಿಯಾ ಅಂತಕ್ಕಂಥದ್ದು. ಸಕರ್ಮಕ ಕ್ರಿಯಾದೊಳಗ ಮತ್ತೆ 2 ಪ್ರಕಾರಗಳು ಬರ್ತಾವ. ಸಕರ್ಮಕ ಕ್ರಿಯಾದೊಳಗ ಮತ್ತೆ 2 ಪ್ರಕಾರ. ಅವು ಯಾವಪ್ಪ ಅಂತಂದ್ರ, ಒಂದು ಏಕಕರ್ಮ ಕ್ರಿಯಾ, ಇನ್ನೊಂದು ದ್ವಿಕರ್ಮ ಕ್ರಿಯಾ ಅಂತಕ್ಕಂಥದ್ದು. ಏಕಕರ್ಮ ಅಂದ್ರೆ ಒಂದು ಕೆಲಸದ ಬಗ್ಗೆ ಹೇಳುವ ಕ್ರಿಯೆ ಪದ. ಇನ್ನು ದ್ವಿಕರ್ಮ ಅಂದ್ರೆ 2 ಕೆಲಸದ ಬಗ್ಗೆ ಹೇಳುವಂತ ಪದಗಳನ್ನ ದ್ವಿಕರ್ಮ ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಮೊದಲನೇದಾಗಿ ಕರ್ಮದ ಆಧಾರದ ಮೇಲೆ 2, ಒಂದು ಅಕರ್ಮಕ, ಇನ್ನೊಂದು ಸಕರ್ಮಕ. ಹಾಗಾದ್ರೆ ಸಕರ್ಮಕದೊಳಗೆ ಮತ್ತೆ 2 ಪ್ರಕಾರ ಬರ್ತಾವು. ಸಕರ್ಮಕದೊಳಗೆ ಮತ್ತೆ 2 ಪ್ರಕಾರ ಯಾವಪ್ಪ ಅಂತಂದ್ರೆ ಏಕಕರ್ಮ ಕ್ರಿಯಾ ಮತ್ತು ದ್ವಿಕರ್ಮ ಕ್ರಿಯಾ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಯಾವ ರೀತಿಯಾಗಿ ಬರ್ತಾವು ಒಂದೊಂದಾಗಿ? ಮತ್ತೆ ಇನ್ನೊಂದು, ಒಂದು ಕರ್ಮದ ಆಧಾರದ ಮೇಲೆ 2 ನೋಡಿದ್ವಿ, ಒಂದು ಅಕರ್ಮಕ ಕ್ರಿಯಾ, ಇನ್ನೊಂದು ಸಕರ್ಮಕ ಕ್ರಿಯಾ ಅಂತ ಹೇಳಿ. ಹಾಗಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ಎರಡನೇದಪ್ಪ ಏನಂದ್ರೆ ಪ್ರಯೋಗ ಅವ್ರ ಸಂರಚನಾಕ್ಕೆ ಆಧಾರ್ ಫರ್ ಕ್ರಿಯಾಕ ಪ್ರಕಾರ ಅಂತಕ್ಕಂಥದ್ದು. ಪ್ರಯೋಗ ಯಾವ ರೀತಿಯಾಗಿ ಕ್ರಿಯಾಶಬ್ದಗಳನ್ನ ನಾವು ಉಪಯೋಗ ಮಾಡ್ತೀವಿ ಅಂತಕ್ಕಂಥದ್ರ ಮೇಲೆ 2 ಪ್ರಕಾರಗಳು, ಒಂದು ಮತ್ತೆ ಪ್ರಕಾರಗಳು ಬರ್ತಾವು. ಎಷ್ಟಂದ್ರೆ 6 ಪ್ರಕಾರಗಳು ಅದರಲ್ಲಿ ಬರ್ತಾವ. ಎಷ್ಟು? 6 ಪ್ರಕಾರಗಳು ಬರ್ತಾವೆ. ಯಾವ್ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ಸಾಮಾನ್ಯ ಕ್ರಿಯಾ ಅಂತ ಕರಿತೀವಿ, ಎರಡನೇದು ಸಂಯುಕ್ತ ಕ್ರಿಯಾ ಅಂತ ಕರಿತೀವಿ, ಮೂರನೇದು ನಾಮಧಾತು ಕ್ರಿಯಾ, 4 ಪ್ರೇರಣಾರ್ಥಕ ಕ್ರಿಯಾ, 5 ಪೂರ್ವಕಾಲಿಕ ಕ್ರಿಯಾ, 6 ಅನುಕರಣಾತ್ಮಕ ಕ್ರಿಯಾ ಅಂತ ಹೇಳಿ ಕರಿತೀವಿ. ಎಷ್ಟು? 6 ಪ್ರಕಾರಗಳು ಬರ್ತವೆ. ಅಂದ್ರೆ ಪ್ರಯೋಗದ ಆಧಾರದ ಮೇಲೆ, ಕರ್ಮದ ಆಧಾರದ ಮೇಲೆ 2 ಯಾವ್ಯಾವಪ್ಪ ಅಂತಂದ್ರ, ಒಂದು ಅಕರ್ಮಕ ಮತ್ತು ಸಕರ್ಮಕ ಅಂತ ಹೇಳಿ, ಮತ್ತೆ ಪ್ರಯೋಗದ ಆಧಾರದ ಮೇಲೆ ಅಥವಾ ಸಂರಚನೆಯ ಆಧಾರದ ಮೇಲೆ 2 ಪ್ರಕಾರ ಬರ್ತಾವ. 6 ಪ್ರಕಾರಗಳು ಬರ್ತಾವ. ಸಾಮಾನ್ಯ ಕ್ರಿಯಾ,
ಸಂಯುಕ್ತ ಕ್ರಿಯಾ, ನಾಮಧಾತು ಕ್ರಿಯಾ, ಪ್ರೇರಣಾರ್ಥಕ ಕ್ರಿಯಾ, ಪೂರ್ವಕಾಲಿಕ ಕ್ರಿಯಾ ಮತ್ತು ಅನುಕರಣಾತ್ಮಕ ಕ್ರಿಯಾ ಅಂತೇಳಿ 4 ಪ್ರಕಾರಗಳನ್ನು 6 ಪ್ರಕಾರಗಳನ್ನು ನಾವು ನೋಡ್ತೀವಿ. ಹಾಗಾದ್ರೆ ಹೆಚ್ಚು ಇದರಲ್ಲಿ ಎಲ್ಲವೂ ಇಂಪಾರ್ಟೆಂಟಾ ಅಂತಕ್ಕಂಥದ್ದು. ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ, ಅವ್ರು ಜಾಸ್ತಿ ಕೇಳಿರೋದು ಪ್ರೇರಣಾರ್ಥಕ ಕ್ರಿಯೆಯದೊಳಗೆ ಮತ್ತೆ ಪೂರ್ವಕಾಲಿಕ ಕ್ರಿಯೆಯದೊಳಗೆ ಇನ್ನೊಂದು ಅನುಕರಣಾತ್ಮಕ ಕ್ರಿಯೆಯದೊಳಗೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ ಇಲ್ಲಿ ಪ್ರಯೋಗದ ಮೇಲೆ. ಹಾಗಾದ್ರೆ ಇಲ್ಲಿ ಕೇಳಿದರೆ ಕರ್ಮದ ಆಧಾರದ ಮೇಲೆ ಅಕರ್ಮಕ ಮತ್ತು ಸಕರ್ಮಕ ಕ್ರಿಯೆಯಾದ ಮೇಲೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಕರ್ಮಕ ಮತ್ತು ಸಕರ್ಮಕ ಕ್ರಿಯೆಯಾದ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದರೆ ಯಾವ ರೀತಿಯಾಗಿ ಕೇಳ್ತಾರೆ ಅಂತಕ್ಕಂಥದ್ದನ್ನ ನಾವು ಒಂದೊಂದಾಗಿ ಎಕ್ಸಾಂಪಲ್ ಅನ್ನು ನೋಡಿದಾಗ ಗೊತ್ತಾಗತ್ತಾ. ಹಾಗಾದ್ರೆ ಮೊದಲನೇ ಪ್ರಕಾರ ಕರ್ಮ ಅಕರ್ಮಕ ಕ್ರಿಯಾ ಅಂತ ಕರಿತೀವಿ. ಕರ್ಮದ ಆಧಾರದ ಮೇಲೆ 2 ಪ್ರಕಾರ ಅಂತ ಹೇಳಿದ್ವಿ. ಅದರೊಳಗೆ ಒಂದು ಅಕರ್ಮಕ ಕ್ರಿಯಾ, ಇನ್ನೊಂದು ಸಕರ್ಮಕ ಕ್ರಿಯಾ ಅಂತ. ಹಾಗಾದ್ರೆ ಮೊದಲನೇ ಪ್ರಕಾರ ಅಕರ್ಮಕ ಕ್ರಿಯಾ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನಾವು ನೋಡೋಣ. ಯಾವುದು ಅಕರ್ಮಕ ಕ್ರಿಯಾ ಅಂದ್ರೆ ಏನು ಅಂತ ನೋಡೋಣ. ಏನು ಅಕರ್ಮಕ ಕ್ರಿಯಾ ಅಂದ್ರೆ ನೋಡ್ರಿ, ಜಿಸ್ ಕ್ರಿಯಾ ಕಾ ಫಲ್ ಕರ್ಮ ಪರ್ ನ ಪಡ್ಕರ್ ಕರ್ತಾ ಪರ್ ಪಡ್ತಾ ಹೇ ಉಸೆ ಅಕರ್ಮಕ ಕ್ರಿಯಾ ಕಹತೆ ಹೇ. ನೋಡ್ರಿ, ಯಾವುದೇ ಒಂದು ಕ್ರಿಯೆಯ ಶಬ್ದ ಅದು ಕರ್ಮದ ಮೇಲೆ ಹೆಚ್ಚು ಒತ್ತನ್ನ ಕೊಡುವುದಿಲ್ಲ, ಅದರ ಬದಲಾಗಿ ಕರ್ತ ಅಂತ ಕರಿತೀವಿ, ಕರ್ತಾ ಪದದ ಮೇಲೆ ಹೆಚ್ಚು ಒತ್ತನ್ನು ಕೊಡ್ತೀವಿ. ಹಾಗಾಗಿ ಅದನ್ನ ಅಕರ್ಮಕ ಕ್ರಿಯಾ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನಿಮ್ಗೆ ಕರ್ತೃಪದ ಯಾವುದು, ಕರ್ಮಪದ ಯಾವುದು, ಕ್ರಿಯಾಪದ ಯಾವುದು ಅನ್ನೋಕ್ಕಂಥದ್ದು ನಿಮ್ಗೆ ಗೊತ್ತಾಗ್ಬೇಕಾಗತ್ತೆ. ಅದನ್ನ ಗೊತ್ತಾದ್ರೆ ನೀವು ಈಸಿಯಾಗಿ ಅಕರ್ಮಕ ಕ್ರಿಯಾ ಮತ್ತು ಸಕರ್ಮಕ ಕ್ರಿಯಾವನ್ನ ತಿಳ್ಕೋಬಹುದು. ಏನ್ ಹೇಳ್ತಾರಪ್ಪ ಅಂತಂದ್ರೆ ನೋಡ್ರಿ, ಜಿಸ್ ಕ್ರಿಯಾ ಕಾ ಫಲ್ कर्म पर ना पढ़कर कर्ता पर पड़ता है उसे ಅಕರ್ಮಕ ಕ್ರಿಯಾ ಕಹತೆ ಹೇ. ನೋಡ್ರಿ, ಯಾವುದೇ ಒಂದು ಕ್ರಿಯೆಯ ಫಲ ಅದು ಕರ್ಮದ ಮೇಲೆ ಬೀಳುವುದಿಲ್ಲ, ಕರ್ಮಪದದ ಮೇಲೆ ಹೆಚ್ಚು ನಾವು ಪ್ರಶ್ನೆಯನ್ನ ಮಾಡೋದಿಲ್ಲ. ಅದರ ಬದಲಾಗಿ ನಾವು ಕರ್ತೃಪದವನ್ನ ಪ್ರಶ್ನೆಯನ್ನಾಗಿ ಮಾಡ್ತೀವಿ. ಕರ್ತೃಪದವನ್ನ ಪ್ರಶ್ನೆಯನ್ನಾಗಿ ಮಾಡಿದ್ರೆ ಅದು ಯಾವ ಕ್ರಿಯೆಯಪ್ಪ ಅಂತಂದ್ರೆ ಅಕರ್ಮಕ ಕ್ರಿಯಾಕ್ಕೆ ಉದಾಹರಣೆಯಾಗಿರುತ್ತೆ. ಯಾವ ರೀತಿಯಾಗಿ ನೋಡ್ರಿ, ಕರ್ತೃಪದಕ್ಕೆ ನಾವು ಪ್ರಶ್ನೆಯನ್ನ ಮಾಡ್ಬೇಕು ಅಂದ್ರೆ ಅದು ಅಕರ್ಮಕ ಕ್ರಿಯಾಪದ ಆಗಿರುತ್ತೆ. ಹೇಗೆ, ಯಾವ ರೀತಿಯಾಗಿ ಅಂದ್ರೆ ಕೌನ್ ಯಾರು ಅಂತಕ್ಕಂಥದ್ದು, ಕಿಸೆ ಯಾರಿಗೆ, ಕಿಸನೆ ಯಾರು, ಕಿಸನೆ ಯಾರು ಅಂತಕ್ಕಂಥದ್ದು. ಯಾವ ರೀತಿಯಾಗಿ ಕೇಳ್ತಾರೆ ಎಕ್ಸಾಂಪಲ್ ಹೀಗಿದೆ ನೋಡ್ರಿ, ಬಚ್ಚೆ ಹಂಸ್ ರಹೆ ಹೇ ಅಂತಕ್ಕಂಥದ್ದು ನಾವಿಲ್ಲಿ ಇದು ಬಚ್ಚೆ ಅಂತಕ್ಕಂಥದ್ದು ಕರ್ತೃಪದ, ಬಚ್ಚೆ ಅಂತಕ್ಕಂಥದ್ದು ಕರ್ತೃಪದ, ಹಂಸ್ ಅಂತಕ್ಕಂಥದ್ದು ಕ್ರಿಯಾಪದ. ಹಸ್ ಅಂತಕ್ಕಂಥದ್ದು ಕ್ರಿಯಾಪದ. ಹಾಗಾದ್ರೆ ನಾವಿಲ್ಲಿ ಯಾವುದರ ಮೇಲೆ ಪ್ರಶ್ನೆಯನ್ನು ಮಾಡ್ಬೇಕಂತಪ್ಪ ಅಂತಂದ್ರೆ ನಾವು ಕೌನ್ ಅಂತಕ್ಕಂಥದ್ದು ಇಲ್ಲಿ ನಿಮ್ಗೆ ಹೇಳಿದೆ, ಮೊದಲೇ ಹೇಳಿದೀನಿ, ಅಕರ್ಮಕ ಕ್ರಿಯಾದೊಳಗ ನಾವು ಕರ್ತೃಪದವನ್ನ ಪ್ರಶ್ನೆಯನ್ನ ಮಾಡಬೇಕು ಅಂತಕ್ಕಂಥದ್ದು. ಕರ್ತೃಪದವನ್ನ ನಾವು ಪ್ರಶ್ನೆ ಮಾಡಿ ನೋಡಿದ್ದಾದ್ರೆ ಅದು ಅಕರ್ಮಕ ಕ್ರಿಯೆಗೆ ಉದಾಹರಣೆ ಆಗಿರುತ್ತೆ. ಯಾವ ರೀತಿಯಾಗಿ ಈಗ ನೋಡ್ರಿ, ಕರ್ತೃಪದ ಯಾವುದಿದೆ, ಬಚ್ಚೆ ಅಂತಕ್ಕಂಥದ್ದಿದೆ. ಈ ಬಚ್ಚೆ ಅಂತಕ್ಕಂಥ ಪದವನ್ನು ನಾವು ಪ್ರಶ್ನೆ ಮಾಡ್ಬೇಡ್ರಿ. ಒಂದ್ ವೇಳೆ ಬಚ್ಚೆ ಅಂತಕ್ಕಂಥ ಪದವನ್ನು ನೀವು ತೆಗೆದು ನೋಡ್ರಿ, ಹಸ್ ರಹೆ ಹೇ, ಹಸ್ ರಹೆ ಹೇ ಅಂತಕ್ಕಂಥದ್ದು ನಗುತ್ತಾ ಇದ್ದಾರೆ, ಅಲ್ಲಿ ನಮ್ಮ ಕರ್ತೃಪದವನ್ನು ನಾವು ಪ್ರಶ್ನೆ ಮಾಡುವ, ಕರ್ತೃಪದನೇ ಇರಲಿಲ್ಲ ಅಂದ್ರೆ ಅದು ಅಕರ್ಮಕ ಕ್ರಿಯೆ ಆಗಿರಂಗಿಲ್ಲ. ಹಾಗಾಗಿ ಕರ್ತೃಪದವನ್ನು ಪ್ರಶ್ನೆ ಮಾಡ್ಬೇಕು. ನೋಡ್ರಿ, ಕೌನ್ ಹಸ್ ರಹೆ ಹೇ, ನೋಡ್ರಿ ಪ್ರಶ್ನೆ ಮಾಡಿದ್ವಾ, ಕೌನ್ ಯಾರು ನಗ್ತಾ ಇದ್ರು, ಕೌನ್ ಹಸ್ ರಹೆ ಹೇ, ಬಚ್ಚೆ ಹಸ್ ರಹೆ ಹೇ, ಬಚ್ಚೆ ಹಂಸ್ ರಹೆ ಹೇ ಅಂದ್ರೆ ಮಕ್ಕಳು ನಗುತ್ತಾ ಇದ್ದರು ಅಂತಕ್ಕಂಥದ್ದು. ಇಲ್ಲಿ ಕರ್ತೃಪದ ಮಕ್ಕಳು ಅಂತಕ್ಕಂಥದ್ದು, ಬಚ್ಚೆ ಅಂತಕ್ಕಂಥದ್ದು ಕರ್ತೃಪದ. ಹಾಗಾಗಿ ಕರ್ತೃಪದವನ್ನು ಪ್ರಶ್ನೆ ಮಾಡಬೇಕು, ಕೌನ್ ಅಂತಕ್ಕಂಥದ್ದು. ಇದು ಅಕರ್ಮಕ ಕ್ರಿಯೆಗೆ ಉದಾಹರಣೆಯಾಗತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಸೀತಾ ಸೋ ರಹಿ ಹೇ. ಹಾಗಾದ್ರೆ ಇಲ್ಲಿ ಕರ್ತೃಪದ ಯಾವುದು, ಸೀತಾ ಅಂತಕ್ಕಂಥದ್ದು. ಸೀತಾ ಅಂತಕ್ಕಂಥ ಪದವನ್ನ ನೀವು ಕರ್ತೃಪದವನ್ನು ಪ್ರಶ್ನೆ ಮಾಡಿ ನೋಡ್ರಿ, ಸೋ ರಹೆ ಹೇ, ಸೋ ರಹಿ ಹೇ ಅಂತಕ್ಕಂಥದ್ದಿದೆ. ಹಾಗಾದ್ರೆ ಕೌನ್ ಸೋ ರಹಿ ಹೇ, ನೋಡ್ರಿ ಕರ್ತೃಪದ ಸೀತಾನ, ಹೌದಾ, ಕರ್ತೃಪದವನ್ನು ನಾವು ಪ್ರಶ್ನೆ ಮಾಡಬೇಕು, ಕೌನ್ ಸೋ ರಹಿ ಹೇ, ಸೀತಾ ಸೋ ರಹಿ ಹೇ ಅಂತಕ್ಕಂಥದ್ದು. ಹಾಗಾಗಿ ಕೌನ್ ಅಂತಕ್ಕಂಥದ್ದು ಪದಕ್ಕೆ ನಾವು ಇಲ್ಲಿ ಕರ್ತೃಪದವನ್ನ ಪ್ರಶ್ನೆ ಮಾಡ್ಬೇಕು. ಇದು ಕೌನ್ ಅಂತಕ್ಕಂಥ ಪದ ಬಂತಂದ್ರೆ ಅದು ಯಾವಾಗ್ಲೂ ಅಕರ್ಮಕ ಕ್ರಿಯೆಗೆ ಉದಾಹರಣೆಯಾಗಿರುತ್ತೆ. ಹಾಗಾದ್ರೆ ಮುಂದಿದೆ ನೋಡ್ರಿ, ಇನ್ನೊಂದು ಪ್ರಶ್ನೆ ಎಕ್ಸಾಂಪಲ್ ಇದೆ, ಶಿಕ್ಷಕ್ ರಮೇಶ್ ಕೋ ಕಿತಾಬ್ ದೇ ರಹೆ ಹೇ. ಶಿಕ್ಷಕ್ ರಮೇಶ್ ಕೋ ಕಿತಾಬ್ ದೇ ರಹೆ ಹೇ, ಯಾರಿಗೆ ಅಂತಕ್ಕಂಥ ಪ್ರಶ್ನೆನ ನೋಡು. ಕಿಸೆ ಅಂತ ಯಾರಿಗೆ ಕೊಟ್ರು, ಯಾರಿಗೆ ಕೊಟ್ರು, ರಮೇಶನಿಗೆ ಕೊಟ್ರು. ಹಾಗಾಗಿ ಕರ್ತೃಪದವನ್ನು ಪ್ರಶ್ನೆ ಮಾಡಿದ್ವಿ, ಯಾರಿಗೆ ಕೊಟ್ರು ಅಂದ್ರೆ
ಕಿಸೆ ಅಂತಕ್ಕಂಥ ಪದವನ್ನು ಬಳಸಿದ್ರೆ ಅದು ಅಕರ್ಮಕ ಕ್ರಿಯಾಕ್ಕೆ ಉದಾಹರಣೆ ಆಗತ್ತೆ. ಇನ್ನೊಂದು ಎಕ್ಸಾಂಪಲ್ ಇದೆ, ರಾಮ್ನೆ ಮುಜೆ ಆಮ್ ದಿ. ರಾಮ್ನೆ ಮುಜೆ ಆಮ್ ದಿ, ರಾಮನು ನನಗೆ ಮಾವಿನ ಹಣ್ಣನ್ನು ಕೊಟ್ಟನು ಅಂತಕ್ಕಂಥದ್ದು. ಹಾಗಾಗಿ ಯಾರಿಗೆ ಕೊಟ್ಟನು ಅಥವಾ ಯಾರು ಕೊಟ್ಟರು ಅಂತಕ್ಕಂಥದ್ದು, ಇದು ಕೌನ್ ಅಂತಕ್ಕಂಥದ್ದು ಮಾಡಿರ್ಬೇಕಾದ್ರೆ ಯಾರು ಕೊಟ್ಟರು, ಯಾರು ಕೊಟ್ಟರು ನನಗೆ ಮಾವಿನ ಹಣ್ಣು, ರಾಮ್ ಕೊಟ್ಟನು ಅಂತಕ್ಕಂಥದ್ದು, ಕೌನ್ ಅಂತಕ್ಕಂಥದ್ದು ಕರ್ತೃಪದವನ್ನು ಪ್ರಶ್ನೆ ಮಾಡಿ ನೋಡಿದ್ರೆ ಇದಕ್ಕೆ ಅಕರ್ಮಕ ಕ್ರಿಯಾಕ್ಕೆ ಉದಾಹರಣೆಯಾಗಿರುತ್ತೆ. ಹಾಗಾಗಿ ಯಾವುದೇ ಒಂದು ಪದವನ್ನ ನಾವು ಒಂದು ವಾಕ್ಯವನ್ನು ಕೊಟ್ಟಿರ್ಬೇಕಾದ್ರೆ ಇದರನ್ನ ಅಕರ್ಮಕ ಕ್ರಿಯಾ ಕಂಡಿಡಿರಿ ಅಂತ ನಿಮ್ಗೆ ಏನಾದರೂ ಕೇಳಿದ್ರ, ಒಂದು ವಾಕ್ಯವನ್ನು ಕೊಟ್ಟು ಇದರೊಳಗೆ ಅಕರ್ಮಕ ಪದ ಯಾವುದು ಅಂತ ಕೇಳಿದ್ರ, ಅಕರ್ಮಕ ಅಂದ್ರೆ ನಿಮಗೆ ಬೆಸ್ಟ್ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕೆ ಕರ್ತೃಪದವನ್ನು ನಾವು ಪ್ರಶ್ನೆಯನ್ನ ಮಾಡ್ಬೇಕು. ಒಂದು ವಾಕ್ಯವನ್ನು ಕೊಟ್ಟಿದ್ರೆ ಕರ್ತೃಪದವನ್ನು ನಾವು ಪ್ರಶ್ನೆಯನ್ನ ಮಾಡ್ಬೇಕು. ಒಂದ್ ವೇಳೆ ನಿಮ್ ಕನ್ನಡದೊಳಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ರಾಮನು ಹಣ್ಣನ್ನು ತಿಂದನು ಅಂತಕ್ಕಂಥದ್ದು ಒಂದು ಸೆಂಟೆನ್ಸ್ ಇದೆ ಅನ್ಕೋರಿ. ಹಾಗಾದ್ರೆ ಇಲ್ಲಿ ರಾಮನು ಅಂತಕ್ಕಂಥದ್ದೇನು ಕರ್ತೃಪದ, ಹೌದಾ? ರಾಮನು ಅಂತಕ್ಕಂಥದ್ದು ಕರ್ತೃಪದ, ಹಣ್ಣು ಅಂತಕ್ಕಂಥದ್ದು ಕರ್ಮಪದ, ತಿಂದನು ಅಂತಕ್ಕಂಥದ್ದು ಕ್ರಿಯಾಪದ ಇದೆ ಅಂತ ಅನ್ಕೊಳ್ರಿ. ಇದು ಕ್ರಿಯಾಪದ. ಹಾಗಾದ್ರೆ ಅಕರ್ಮಕ ಕ್ರಿಯಾ ಕಂಡಿಡೀರಿ ಅಂದ್ರೆ ನಾವು ಯಾವ ಪದಕ್ಕೆ ನಾವು ಪ್ರಶ್ನೆಯನ್ನು ಮಾಡ್ಬೇಕಪ್ಪ ಅಂತಂದ್ರ ಕರ್ತೃಪದಕ್ಕೆ ನಾವು ಪ್ರಶ್ನೆಯನ್ನ ಮಾಡಬೇಕು. ಹಾಗಾದ್ರೆ ಯಾರು ಅಂತಕ್ಕಂಥದ್ದು ಕೌನ್, ರಾಮನು ಅಂತಕ್ಕಂಥದ್ದು ಕರ್ತೃಪದ. ಹಾಗಾಗಿ ಅಕರ್ಮಕ ಕ್ರಿಯಾವನ್ನು ಕಂಡುಹಿಡಿಯೋದು ಬೆಸ್ಟ್ ನಿಮ್ಗೆ ಈಸಿ ಟ್ರಿಕ್ಸ್ ಅಂದ್ರೆ ಅದು ಕರ್ತೃಪದಕ್ಕೆ ನಾವು ಪ್ರಶ್ನೆಯನ್ನ ಮಾಡಬೇಕು, ಆವಾಗ ಅದು ಅಕರ್ಮಕ ಕ್ರಿಯಾಕ್ಕೆ ಉದಾಹರಣೆ ಆಗಿರುತ್ತೆ. ಕ್ಲಾಸಸ್ ಸ್ಲೋ ಆಗ್ಬಹುದು, ಆದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಕಂಪ್ಲೀಟ್ ಆಗಿ ಯಾವ ರೀತಿಯಾಗಿ ಬರುತ್ತಂತ ಎಲ್ಲ ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಕನ್ನಡದೊಳಗೆ. ಈಸಿಯಾಗಿ ಅದರ ಉಪಯೋಗನ ಪಡ್ಕೊಡ್ರಿ. ಕ್ಲಾಸ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ಒಂದು ಲೈಕ್ ಬರ್ತಾ ಇರಲಿ. ಇನ್ನು ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಇನ್ನೇನು ಕೆಲವು ದಿನಗಳ ಎಕ್ಸಾಮ್ ಹತ್ರ ಇರೋದ್ರಿಂದ ತುಂಬಾ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ಎಕ್ಸಾಂಪಲ್ ಇದೆ ಸಕರ್ಮಕ ಕ್ರಿಯಾ ಅಂತ. ಯಾವುದು? ಸಕರ್ಮಕ ಕ್ರಿಯೆ ಅಂತಕ್ಕಂಥದ್ದು. ಅವಾಗ ನೋಡಿದ್ವಿ ಅಕರ್ಮಕ ಕ್ರಿಯಾದೊಳಗ ಕರ್ತೃಪದಕ್ಕೆ ನಾವು ಪ್ರಶ್ನೆಯನ್ನ ಮಾಡಬೇಕಾಗಿತ್ತು, ಆದ್ರೆ ಇಲ್ಲಿ ಸಕರ್ಮಕದೊಳಗ ಕರ್ಮ ಪದಕ್ಕೆ ನಾವು ಪ್ರಶ್ನೆಯನ್ನ ಮಾಡಬೇಕು, ಹೌದಾ? ನೋಡ್ರಿ, ಜಿಸ್ ಕ್ರಿಯಾ ಕಾ ಫಲ್ कर्ता पर ना पढ़कर कर्म पर पड़ता है उसे सकर्मक क्रिया कहते हैं. ನೋಡ್ಲಿ, जिस क्रिया का फल कर्ता पर ना पढ़कर कर्म पर पड़ता है उसे क्या कहते हैं? सकर्मक क्रिया कहते हैं. ಅಂದ್ರ ಇಲ್ಲಿ ಆ ಪ್ರಶ್ನೆ ನಾವು ಯಾವ ಪದದ ಮೇಲೆ ಹೆಚ್ಚು ಫೋಕಸ್ ಅನ್ನು ಮಾಡ್ಬೇಕಪ್ಪ ಅಂತಂದ್ರೆ ಕರ್ಮ ಪದಕ್ಕೆ ನಾವು ಪ್ರಶ್ನೆಯನ್ನ ಮಾಡಬೇಕಾಗತ್ತೆ. ಯಾವ ರೀತಿಯಾಗಿ ಸಕರ್ಮಕ ಕ್ರಿಯೆ ಅಂತ ಕಂಡುಹಿಡಿಯೋದು ಹೇಗಪ್ಪ ಅಂತಂದ್ರೆ ಕರ್ಮ ಪದವನ್ನ ನಾವು ಪ್ರಶ್ನೆಯನ್ನ ಮಾಡ್ಬೇಕು, ಅಕರ್ಮಕದೊಳಗ ಕರ್ತೃ ಪದವನ್ನ ನಾವು ಪ್ರಶ್ನೆಯನ್ನ ಮಾಡ್ಬೇಕು. ಹಾಗಾದ್ರೆ ಯಾವ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತೀವಿ? ಕ್ಯಾ, ಕ್ಯಾ ಏನು, ಕಿಸ್ಕೋ ಯಾರಿಗೆ ಅಂತಕ್ಕಂಥದ್ದು. ಹಾಗಾದ್ರೆ ಯಾವ ರೀತಿಯಾಗಿ ನಾವು ಕಂಡುಹಿಡಿಬೇಕು ಸಕರ್ಮಕ ಕ್ರಿಯಾನ? ನೋಡ್ರಿ, ರಾಣಿನೇ ಕಾಮ್, ರಾಣಿನೇ ಕಾಮ್ ಕರ್ಲಿಯಾ. ಇಲ್ಲಿ ರಾಣಿ ಅಂತಕ್ಕಂಥದ್ದು ಕರ್ತೃಪದ, ಕಾಮ್ ಅಂತಕ್ಕಂಥದ್ದು ಕರ್ಮಪದ, ಕರ್ಲಿಯ ಮಾಡಿದಳು ಅಂತಕ್ಕಂಥದ್ದು ಕ್ರಿಯಾಪದ. ಹಾಗಾದ್ರೆ ಇಲ್ಲಿ ನಾವು ಎದಕ್ಕೆ ಪ್ರಶ್ನೆಯನ್ನ ಮಾಡ್ಬೇಕಪ್ಪ ಅಂತಂದ್ರ ಕರ್ಮ ಪದಕ್ಕೆ ನಾವು ಪ್ರಶ್ನೆಯನ್ನ ಮಾಡಬೇಕು. ಹಾಗಾದ್ರೆ ನೋಡ್ರಿ, ರಾಣಿನೇ ಕಾಮ್ ಕರ್ಲಿ ಅಂತಕ್ಕಂಥದ್ದಿದೆ. ರಾಣಿ ಅಂತಕ್ಕಂಥ ಪದವನ್ನ ನೀವು ತೆಗೆದು ನೋಡ್ರಿ, ಕಾಮ್ ಅಂತಕ್ಕಂಥ ಪದವನ್ನ ನೀವು ತೆಗೆದು ಪ್ರಶ್ನೆ ಮಾಡ್ರಿ. ರಾಣಿನೇ ಡ್ಯಾಶ್ ಕರ್ಲಿಯಾ, ಕ್ಯಾ ಕರ್ಲಿಯಾ, ರಾಣಿನೇ ಕಾಮ್ ಕರ್ಲಿಯಾ. ಹಾಗಾದ್ರೆ ಇಲ್ಲಿ ನಾವು ಕರ್ಮ ಪದವನ್ನ ಪ್ರಶ್ನೆಯನ್ನ ಮಾಡ್ಬೇಕು. ಇದು ಸಕರ್ಮಕ ಕ್ರಿಯಾಕ್ಕೆ ಉದಾಹರಣೆ ಆಗತ್ತೆ. ಒಂದ್ ವೇಳೆ ಇದನ್ನೇ ನಾವು ಅಕರ್ಮಕ ಮಾಡೋದಾದ್ರೆ ಕರ್ತೃಪದವನ್ನ ಪ್ರಶ್ನೆ ಮಾಡ್ತಿದ್ವಿ, ಹೌದಾ? ಕರ್ತೃಪದ ಕಾಮ್ ಕರ್ಲಿಯಾ, ಕೌನ್ ಕಾಮ್ ಕರ್ಲಿಯಾ, ರಾಣಿ ಕಾಮ್ ಕರ್ಲಿಯಾ ಅಂತಕ್ಕಂಥದ್ದು. ಹಾಗಾದ್ರೆ ನಾವು ಸಕರ್ಮಕವನ್ನು ಕಂಡುಹಿಡಬೇಕಂದ್ರ ಕರ್ಮ ಪದಕ್ಕೆ ಪ್ರಶ್ನೆಯನ್ನ ಮಾಡಬೇಕು. ಇದು ಸಕರ್ಮಕ ಕ್ರಿಯಾ ಅಂತ ಹೇಳಿ ನಾವು ಈಸಿಯಾಗಿ ಕಂಡುಹಿಡಬಹುದು. ಇನ್ನೊಂದು ಎಕ್ಸಾಂಪಲ್ ಇದೆ, ವಿಶಾಲ್ ಪತಂಗ್ ಉಡಾ ರಹಾ ಹೇ. ವಿಶಾಲ್ ಅಂತಕ್ಕಂಥವನು ಒಬ್ಬ ಹುಡುಗ ಪತಂಗ್ ಅಂದ್ರೆ ಗಾಳಿಪಟವನ್ನ ಹಾರಿಸ್ತಾ ಇದ್ದಾನೆ ಅಂತ. ವಿಶಾಲ್ ಅಂತಕ್ಕಂಥದ್ದು ಕರ್ತೃಪದ, ಹೌದಾ? ಇದು ಕರ್ತೃಪದ. ಪತಂಗ್ ಅಂತಕ್ಕಂಥದ್ದು ಕರ್ಮಪದ, ಪತಂಗ್ ಅಂತಕ್ಕಂಥದ್ದು ಕರ್ಮಪದ. ಉಡಾ ರಹಾ ಹೇ ಅಂತಕ್ಕಂಥದ್ದು ಕ್ರಿಯಾಪದ, ಹೌದಾ? ಉಡಾ ರಹಾ ಹೇ ಅಂತಕ್ಕಂಥದ್ದು ಕ್ರಿಯಾಪದ. ಹಾಗಾದ್ರೆ ನಾವು ಸಕರ್ಮಕ ಕ್ರಿಯಾವನ್ನ ನಾವು ಕಂಡುಹಿಡಬೇಕಂದ್ರೆ ಏನ್ ಪ್ರಶ್ನೆಯನ್ನ ಮಾಡ್ಬೇಕಂತ ಅಂತಂದ್ರೆ ಕರ್ಮ ಪದಕ್ಕೆ ನಾವು ಪ್ರಶ್ನೆಯನ್ನ ಮಾಡಬೇಕು.
ಕರ್ಮ ಪದಕ್ಕೆ ನಾವು ಪ್ರಶ್ನೆಯನ್ನ ಮಾಡಬೇಕು. ಹಾಗಾದ್ರೆ ಇಲ್ಲಿ ಕರ್ಮ ಪದ ಯಾವ್ದಪ್ಪ ಅಂತಂದ್ರೆ ಪತಂಗ್ ಅಂತಕ್ಕಂಥದ್ದು. ವಿಶಾಲ್ ಉಡಾ ರಹಾ ಹೇ. ಕ್ಯಾ ಉಡಾ ರಹಾ ಹೇ? ಪತಂಗ್ ಉಡಾ ರಹಾ ಹೇ. ಕರ್ಮ ಪದಕ್ಕೆ ನಾವು ಪ್ರಶ್ನೆಯನ್ನ ಮಾಡಿದ್ವಿ. ಯಾವುದಕ್ಕೆ? ಕರ್ಮ ಪದಕ್ಕೆ ನಾವು ಪ್ರಶ್ನೆಯನ್ನ ಮಾಡಿದ್ವಿ. ಹಾಗಾಗಿ ಅಕರ್ಮಕದೊಳಗ ಕರ್ತೃಪದಕ ಪ್ರಶ್ನೆ ಮಾಡಿದ್ರೆ ಸಕರ್ಮಕದೊಳಗ ಕರ್ಮ ಪದಕ್ಕೆ ಪ್ರಶ್ನೆಯನ್ನ ಮಾಡಬೇಕಾಗತ್ತೆ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡಿದ್ರಿ, ರಾಮ್ನೆ ರಾವಣ ಕೋ ಮಾರ. ರಾಮನೇ ರಾವಣ ಕೋ ಮಾರ. ಹಾಗಾದ್ರೆ ರಾಮ್ ಅಂತಕ್ಕಂಥದ್ದು ಕರ್ತೃಪದ, ರಾವಣ ಅಂತಕ್ಕಂಥದ್ದು ಕರ್ಮಪದ, ಮಾರ ಅಂತಕ್ಕಂಥದ್ದು ಕ್ರಿಯಾಪದ. ರಾಮನು ಕರ್ತೃಪದ. ಆದ್ರೆ ನಾವು ಸಕರ್ಮಕ ಕ್ರಿಯಾವನ್ನು ಕಂಡುಹಿಡಬೇಕು. ಇಲ್ಲಿ ಯಾವುದಕ್ಕೆ ಪ್ರಶ್ನೆ ಮಾಡ್ಬೇಕಪ್ಪ ಅಂತಂದ್ರೆ ರಾವಣ ಕರ್ಮಪದಕ್ಕೆ ನಾವು ಪ್ರಶ್ನೆಯನ್ನು ಮಾಡಬೇಕು. ರಾಮ್ನೆ ರಾವಣ ಕೋ ಮಾರ. ಕಿಸ್ಕೋ ಮಾರ? ಕಿಸ್ಕೋ ಮಾರ? ರಾವಣ ಕುಮಾರ. ಸೊ ರಾವಣ ಅಂತಕ್ಕಂಥದ್ದು ಕರ್ಮಪದ, ಪ್ರಶ್ನೆಯನ್ನು ಮಾಡಿದ್ವಿ. ಹಾಗಾಗಿ ಅದು ಸಕರ್ಮಕ ಕ್ರಿಯಾಕ್ಕೆ ಉದಾಹರಣೆಯಾಗುತ್ತೆ. ಇನ್ನೊಂದೊಂದು ಎಕ್ಸಾಂಪಲ್ ಇದೆ ನೋಡ್ರಿ. ಭೀಮ್ನೆ ದುರ್ಯೋಧನ್ ಕೋ ಮಾರ ಅಂತಕ್ಕಂಥದ್ದು. ಭೀಮ್ ಅಂತಕ್ಕಂಥದ್ದು ಕರ್ತೃಪದ, ಹೌದಾ? ದುರ್ಯೋಧನ ಅಂತಕ್ಕಂಥದ್ದು ಕರ್ಮಪದ, ಹೌದಾ? ಮಾರ ಅಂತಕ್ಕಂಥದ್ದು ಕ್ರಿಯಾಪದ. ಹಾಗಾದ್ರೆ ನಾವು ಇಲ್ಲಿ ಅಕರ್ಮಕನ ನೋಡ್ಬೇಕಾದ್ರೆ ಕರ್ತೃಪದವನ್ನು ಮಾಡ್ತಿದ್ವಿ ಪ್ರಶ್ನೆ. ಇಲ್ಲಿ ಯಾವುದಕ್ಕೆ ನೋಡ್ತಾ ಇದ್ವಿ? ಸಕರ್ಮಕದೊಳಗ ನಾವು ಕರ್ಮಪದಕ್ಕೆ ಪ್ರಶ್ನೆಯನ್ನ ಮಾಡಬೇಕು. ಹಾಗಾದ್ರೆ ಭೀಮ್ನೆ ಡ್ಯಾಶ್ ಕುಮಾರ ಕಿಸ್ಕೋ ಮಾರ. ಕರ್ಮಪದವನ್ನು ಪ್ರಶ್ನೆ ಮಾಡಿದ್ವಿ. ಕಿಸ್ಕೋ ಮಾರ? ದುರ್ಯೋಧನ್ ಕುಮಾರ. ನೋಡ್ರಿ, ಈಸಿಯಾಗಿ ಕಂಡುಹಿಡಿಬೇಕಪ್ಪ ಅಂತಂದ್ರೆ ಪದೇ ಪದೇ ಹೇಳ್ತಾ ಇದ್ದೀನಿ. ಅಕರ್ಮಕ ಕ್ರಿಯಾ ಅಂದ್ರ ನಾವು ಕರ್ತೃಪದಕ್ಕೆ ಪ್ರಶ್ನೆಯನ್ನ ಮಾಡಬೇಕು. ಕರ್ತೃಪದ ಯಾವ್ದಿರುತ್ತೆ ಅದಕ್ಕೆ ನಾವು ಪ್ರಶ್ನೆಯನ್ನ ಮಾಡಿದ್ರೆ ಅದು ಅಕರ್ಮಕ ಕ್ರಿಯಾಕ್ಕೆ ಉದಾಹರಣೆ ಆಗಿರುತ್ತೆ. ಕರ್ಮ ಪದಕ್ಕೆ ಪ್ರಶ್ನೆಯನ್ನ ಮಾಡಿದ್ರೆ ಅದು ಸಕರ್ಮಕ ಕ್ರಿಯಾಕ್ಕೆ ಉದಾಹರಣೆ ಆಗಿರುತ್ತೆ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಒಮ್ಮೆ ನೋಡಿದ್ರೆ ಅರ್ಥ ಆಗಲ್ಲ, ಪದೇ ಪದೇ ವಿಡಿಯೋಸ್ ಅನ್ನು ನೋಡಿದ್ರೆ ಈಸಿಯಾಗಿ ಅರ್ಥ ಆಗತ್ತೆ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಉಪಯೋಗನ ಪಡ್ಕೊಡ್ರಿ ಅಂತ ಹೇಳ್ತಾ, ಕ್ಲಾಸ್ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಸ್ವಲ್ಪ ಲೆಂದಿ ಆಗ್ಬಹುದು ಕ್ಲಾಸಸ್, ಬಟ್ ಸಂಪೂರ್ಣವಾದಂತಹ ನಿಮ್ಗೆ ಯಾವುದೇ ರೀತಿಯಾದ ಮಾರ್ಕ್ಸ್ ಮಿಕ್ಸ್ ಆಗಲಾರ್ದಂಗೆ ನಾನು ಕಂಪ್ಲೀಟ್ ಆಗಿ ಕ್ಲಾಸ್ ಅನ್ನ ಮಾಡ್ಕೊಡ್ತಿದ್ದೀನಿ. ದಯವಿಟ್ಟು ಅದರ ನೋಡ್ರಿ, ಸದುಪಯೋಗ ಪಡ್ಕೊಡ್ರಿ ಅಂತ ಹೇಳ್ತಾ, ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಬರ್ಲಿ ಅಂತ ಹೇಳ್ತಾ, ನೋಡ್ರಿ ಮುಂದಿನ ಎಕ್ಸಾಂಪಲ್. ಸಕರ್ಮಕದೊಳಗೆ ಮತ್ತೆ 2 ಪ್ರಕಾರಗಳು ಬರ್ತಾವ ಅಂತ ಹೇಳಿದೆ. ಯಾವುದ್ರೊಳಗೆ? ಸಕರ್ಮಕದೊಳಗೆ ಮತ್ತೆ 2 ಪ್ರಕಾರಗಳು ಬರ್ತಾವ ಅಂತ ಹೇಳಿದ್ದೆ. ಅದರೊಳಗೆ ಯಾವಪ್ಪ ಅಂತಂದ್ರೆ ಒಂದು ಏಕಕರ್ಮ ಕ್ರಿಯಾ, ಇನ್ನೊಂದು ದ್ವಿಕರ್ಮ ಕ್ರಿಯಾ ಅಂತಕ್ಕಂಥ. ಏಕಕರ್ಮ ಅಂದ್ರೆ ಒಂದೇ ಕ್ರಿಯಾಪದವನ್ನ ಒಳಗೊಂಡಿರ್ತಕ್ಕಂಥ ಪದಗಳು, ಒಂದೇ ಕ್ರಿಯಾಪದಗಳು ಇರ್ತಾವ. ಅದು ಹೆಂಗಪ್ಪ ಅಂತಂದ್ರೆ ಜಿಸ್ ಕ್ರಿಯಾಕ್ಕೆ ಕೇವಲ ಏಕ ಕರ್ಮ ಹೋತಾ ಹೇ ಉಸೆ ಏಕಕರ್ಮ ಕ್ರಿಯಾ ಕಹತೆ ಹೇ. ಒಂದು ವಾಕ್ಯದೊಳಗ ಕೇವಲ ಒಂದು ಕ್ರಿಯಾಪದವನ್ನ ನಾವು ಬಳಸ್ತೀವಿ, ಹಾಗಾಗಿ ಅದನ್ನ ಏಕಕ್ರಿಯಾ ಅಂತ ಕರಿತೀವಿ. ಉದಾಹರಣೆ ನೋಡ್ರಿ, ಪಿತಾಜಿ ಅಖಬಾರ್ ಪढ़ रहे हैं. ಪಿತಾಜಿ ಕರ್ತೃಪದ, ಅಖಬಾರ್ ಅಂತಕ್ಕಂಥದ್ದು ಕರ್ಮಪದ. ಕ್ಯಾ ಕರ್ ರಹೇ ಹೇ? ಪढ़ रहे हैं. ಪढ़ रहे हैं ಅಂತಕ್ಕಂಥದ್ದು ಒಂದೇ ಒಂದು ಕ್ರಿಯಾಪದವನ್ನು ಸೂಚಿಸುತ್ತೆ, ಹಾಗಾಗಿ ಇದು ಏಕಕರ್ಮಕ್ಕೆ ಉದಾಹರಣೆಯಾಗುತ್ತೆ. ಮಜ್ದೂರ್ ಫುಲ್ ಬನಾ ರಹಾ ಹೇ. ಕೆಲಸಗಾರರು ಹೂವಿನ ಮಾಲೆಯನ್ನ ಕಟ್ಟುತ್ತಿದ್ದಾರೆ. ಬನಾ ರಹಾ ಹೇ ಒಂದು ಕ್ರಿಯಾಪದ, ಹಾಗಾಗಿ ಏಕಕರ್ಮ ಕ್ರಿಯಾಕ್ಕೆ ಉದಾಹರಣೆ. ಮುಂದೆ ನೋಡ್ರಿ, ದ್ವಿಕರ್ಮ ಕ್ರಿಯಾ ಅಂತಕ್ಕಂಥದ್ದು. ದ್ವಿಕರ್ಮ ಕ್ರಿಯಾ ಅಂದ್ರೆ 2 ಕ್ರಿಯಾಪದಗಳನ್ನು ಒಳಗೊಂಡಿರ್ತಕ್ಕಂಥ ವಾಕ್ಯಗಳು. ಯಾವ ರೀತಿಯಾಗಿ ಬಳಸ್ತೀವಿ? ಜಿಸ್ ಕ್ರಿಯಾಕ್ಕೆ 2 ಕರ್ಮ ಹೋತೆ ಹೇ. ಒಂದು ವಾಕ್ಯದೊಳಗ 2 ಕ್ರಿಯಾಪದಗಳನ್ನು ಬಳಸಿರ್ತಾರೆ. ಯಾವ ರೀತಿಯಾಗಿ ನೋಡ್ರಿ, ಮಾಲಿ ಪೌಧೋं को पानी से खींच रहा है. ಮಾಲಿ ಪೌಧೋं को पानी से खींच रहा है. ನೋಡ್ರಿ, ಮಾಲಿ ಅಂದ್ರೆ ಒಬ್ಬ ಕೆಲಸಗಾರನು ಯಾವುದನ್ನ, ಪೈದು ಅಂದ್ರೆ ಬಳ್ಳಿಗಳನ್ನ ನೀರಿನಿಂದ ತೋಯಿಸ್ತಾ ಇದ್ದಾನೆ. ನೀರು ಹಾಕ್ತಾ ಇದ್ದಾನೆ ಮತ್ತೆ ಅದಕ್ಕೆ ತೋಯಿಸ್ತಾ ಇದ್ದಾನೆ, ಮೇಲ್ಗಡೆ ನೀರನ್ನ ಚಿಮುಕಿಸ್ತಾ ಇದ್ದಾನೆ ಅಂತಕ್ಕಂಥದ್ದು. ಇಲ್ಲಿ 2 ಕ್ರಿಯಾಪದಗಳನ್ನು ಬಳಸಿದ್ದಾರೆ ನೋಡ್ರಿ. ಮತ್ತೆ ನರ್ಸ್ ರೋಗಿ ಕೋ ದವಾ ಖಿಲಾ ರಹಿ ಹೇ. ನರ್ಸ್ ರೋಗಿ ಕೋ ದವಾ ಖಿಲಾ ರಹಿ ಹೇ. ನೋಡ್ರಿ, ಖಿಲಾ ರಹಿ ಅಂತಕ್ಕಂಥದ್ದು ಏನನ್ನು ಮಾಡ್ತಿದ್ದಾರೆ? ರೋಗಿಗಳಿಗೆ. ಯಾರಿಗೆ? ರೋಗಿಗಳಿಗೆ. ಕ್ರಿಯಾಪದ ನೋಡ್ಲಿ, ಖಿಲಾ ರಹಿ ಹೇ. ಈ ರೀತಿಯಾಗಿ 2 ಕ್ರಿಯಾಪದಗಳನ್ನು ಬಳಸಿದ್ರೆ ಅದು ದ್ವಿಕರ್ಮ ಕ್ರಿಯಾಕ್ಕೆ ಉದಾಹರಣೆಯಾಗತ್ತೆ. ಹಾಗಾದ್ರೆ ನಾವು
ಕರ್ಮದ ಆಧಾರದ ಮೇಲೆ ಎರಡು ನೋಡಿದ್ವಿ. ಒಂದು ಅಕರ್ಮಕ ಕ್ರಿಯಾ, ಇನ್ನೊಂದು ಸಕರ್ಮಕ ಕ್ರಿಯಾ. ಅಂದ್ರ ಅಕರ್ಮಕ ಅಂದ್ರ ಕರ್ತೃಪದಕ್ಕೆ ಪ್ರಶ್ನೆಯನ್ನ ಮಾಡಬೇಕು, ಸಕರ್ಮಕ ಅಂದ್ರ ಕರ್ಮಪದಕ್ಕೆ ಪ್ರಶ್ನೆಯನ್ನ ಮಾಡಬೇಕು. ಮತ್ತೆ ಸಕರ್ಮಕದೊಳಗೆ ಎರಡು ಬಂದ್ವು, ಒಂದು ಏಕಕರ್ಮ ಅಂದ್ರೆ ಒಂದು ಕ್ರಿಯಾಪದ ಒಳಗೊಂಡಿರ್ತಕ್ಕಂಥದ್ದು, ಇನ್ನೊಂದು ದ್ವಿಕರ್ಮ ಅಂತಕ್ಕಂಥದ್ದು ಎರಡು ಕ್ರಿಯಾಪದಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಪ್ರಯೋಗದ ಆಧಾರದ ಮೇಲೆ ಯಾವ ರೀತಿಯ ಕ್ರಿಯಾಪದಗಳನ್ನು ಬಳಸ್ತೀವಿ, ಎಷ್ಟು ಪ್ರಕಾರಗಳು, ಪ್ರಕಾರ್ಯ ಪ್ರಯೋಗಕ್ಕೆ ಆಧಾರ. ಸಾಮಾನ್ಯ ಕ್ರಿಯಾ ಅಂತ ಕರಿತೀವಿ. ಏನ್ ಸಾಮಾನ್ಯ ಕ್ರಿಯೆ ಅಂದ್ರೆ ನೋಡ್ರಿ, ಸಾಮಾನ್ಯ ಕ್ರಿಯೆ ಅಂದ್ರೆ वाक्य में एक क्रिया का प्रयोग होता है उसे सामान्ಯ ಕ್ರಿಯೆ कहते हैं. ವಾಕ್ಯದೊಳಗ ಒಂದು ವಾಕ್ಯದೊಳಗ ಕೇವಲ ಒಂದು ಕ್ರಿಯಾಪದವನ್ನು ಬಳಸಿದ್ರ, ಪ್ರಯೋಗವನ್ನು ಮಾಡಿದ್ರ ಅದು ಸಾಮಾನ್ಯ ಕ್ರಿಯೆಗೆ ಉದಾಹರಣೆ ಆಗಿರುತ್ತೆ. ಯಾವ ರೀತಿಯಾಗಿ ಬಚ್ಚೆ ಗಯೆ, ಬಚ್ಚೆ ಗಯೆ ಮಕ್ಕಳು ಹೋದರು ಅಂತಕ್ಕಂಥದ್ದು. ನೋಡ್ರಿ, ಕೇವಲ ಗಯೆ ಅಂತಕ್ಕಂಥದ್ದು ಒಂದೇ ಒಂದು ಕ್ರಿಯಾಪದ, ಹಾಗಾಗಿ ಸಾಮಾನ್ಯ ಕ್ರಿಯೆಗೆ ಉದಾಹರಣೆ ಆಗುತ್ತೆ. ಈ ರೀತಿಯಾಗಿ ಈಸಿಯಾಗಿ ಸೆಂಟೆನ್ಸ್ ಇರುತ್ತೆ, ಅದು ಸಾಮಾನ್ಯ ಕ್ರಿಯೆಗೆ ಉದಾಹರಣೆ ಆಗುತ್ತೆ. ಉನ್ನೋನೆ ಪಡ, ಅವರು ಓದುತ್ತಿದ್ದರು, ಅವರು ಓದಿದರು ಅಂತಕ್ಕಂಥದ್ದು, ಪಡ ಅಂತಕ್ಕಂಥದ್ದು ಒಂದೇ ಕ್ರಿಯಾಪದವನ್ನು ಒಳಗೊಂಡಿದೆ, ಹಾಗಾಗಿ ಸಾಮಾನ್ಯ ಕ್ರಿಯೆಗೆ ಉದಾಹರಣೆ. ಎರಡನೇದು ಬರುತ್ತೆ ಸಂಯುಕ್ತ ಕ್ರಿಯಾ ಅಂತಕ್ಕಂಥದ್ದು. ಹೆಸರೇ ಸೂಚಿಸುತ್ತೆ ಸಂಯುಕ್ತ ಅಂದ್ರೆ दो या दो से अधिक धातुओं के मेल से बनी क्रिया को संयुक्त क्रिया कहते हैं. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಶಬ್ದಗಳು ಕೂಡಿ, ಕ್ರಿಯಾ ಶಬ್ದಗಳು ಕೂಡಿ ಆಗಿರೋದ್ರಿಂದ ಅದನ್ನ ಸಂಯುಕ್ತ ಕ್ರಿಯಾ ಅಂತಕ್ಕಂಥದ್ದನ್ನು ಕರಿತೀವಿ. ಹಾಗಾದ್ರೆ ಹೇಗೆ, ಯಾವ ರೀತಿಯಾಗಿ ನೋಡ್ರಿ, ವಹ ಚಲೆ ಗಯೆ, ವಹ ಚಲೆ ಗಯೆ ಅವರು ನಡೆದುಕೊಂಡು ಹೋದರು. ನೋಡ್ರಿ, ಚಲೆ ಅಂತಕ್ಕಂಥದ್ದು ಒಂದು ಪದ ಇದೆ, ಒಂದು ಕ್ರಿಯಾಪದ, ಹೌದಾ. ಗಯೆ ಅಂತಕ್ಕಂಥ ಹೋದರು ಅಂತಕ್ಕಂಥದ್ದು ಒಂದು ಕ್ರಿಯಾಪದ. ಎರಡೆರಡು ಕ್ರಿಯಾಪದಗಳನ್ನ ನಾವಿಲ್ಲಿ ಬಳಸಿದ್ವಿ, ಧಾತುಗಳನ್ನ, ಹೌದಾ. ಇನ್ನೊಂದಿದೆ ಬಚ್ಚೆ ರೋನೆ ಲಗೆ, ಮಕ್ಕಳು ಅಳತಾ ಇದ್ದರು. ರೋನೆ ಅಂತಕ್ಕಂಥದ್ದು ಒಂದು ಪದ, ಲಗೆ ಅಂತಕ್ಕಂಥದ್ದು ಇನ್ನೊಂದು ಪದ. ಹಾಗಾಗಿ ಸಂಯುಕ್ತ ಕ್ರಿಯಾದೊಳಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಶಬ್ದಗಳನ್ನ ನಾವು ಕ್ರಿಯಾ ಶಬ್ದಗಳನ್ನ ಬಳಸ್ತೀವಿ. ಸಾಮಾನ್ಯ ಕ್ರಿಯೆ ಅಂದ್ರೆ ಕೇವಲ ಒಂದೇ ಒಂದು ಕ್ರಿಯಾಪದವನ್ನ ಬಳಸ್ತೀವಿ. ಹಾಗಾದ್ರೆ ಮೂರನೇ ಪ್ರಕಾರ ಈ ರೀತಿಯಾಗಿದೆ ನಾಮಧಾತು ಕ್ರಿಯಾ. ಏನು ನಾಮಧಾತು ಕ್ರಿಯಾ ಅಂದ್ರೆ, ಒಂದು ನಿಮಿಷ, ನೋಡ್ರಿ, नामधातु क्रिया ಅಂದ್ರೆ संज्ञा सर्वनाम विशेषण से बनी क्रिया को नामधातु क्रिया कहते हैं. ನೋಡ್ರಿ, ಸಂಜ್ಞಾ ಅಂದ್ರೆ ಅಂತ ನಿಮಗೆ ಹೇಳಿದೆ ಟಾಪಿಕ್ ಮಾಡುವಾಗ, ಸಂಜ್ಞಾ ಅಂದ್ರೆ ನಾಮಪದ, ಹೌದಾ. ಸಂಜ್ಞಾ ಅಂದ್ರೆ ನಾಮಪದ, ಸರ್ವನಾಮ ಅಂದ್ರೆ ಸರ್ವನಾಮ ಪದ, ಸರ್ವನಾಮ ಅಂದ್ರೆ ಸರ್ವನಾಮ ಪದ, ವಿಶೇಷಣ ಅಂದ್ರೆ ವಿಶೇಷ, ಒಂದು ಯಾವುದೇ ಒಂದು ಪದಗಳ ವಿಶೇಷತೆಯನ್ನು ಹೇಳುವುದನ್ನ ವಿಶೇಷಣ ಅಂತ ಕರಿತೀವಿ. ಈ ರೀತಿಯಾಗಿ ಒಂದು ವಾಕ್ಯದೊಳಗ ನಾಮಪದ, ಸರ್ವನಾಮಪದ ಮತ್ತು ವಿಶೇಷಣೆಯನ್ನು ಒಳಗೊಂಡಿರ್ತಕ್ಕಂಥ ಪದಗಳನ್ನ ನಾಮಧಾತು ಕ್ರಿಯಾ ಅಂತ ಕರಿತೀವಿ. ಯಾವ ರೀತಿಯಾಗಿ ನೋಡಲಿ, ಶರ್ಮ್, ಶರ್ಮ್ ಅಂದ್ರ ನಾಚಿಕೆ ಅಂತಕ್ಕಂಥದ್ದು. ಶರ್ಮ್ ಅಂತಕ್ಕಂಥದ್ದು ನಾಮಪದ, ಸಂಜ್ಞಾ ಪದಕ್ಕೆ ಉದಾಹರಣೆ ಆಗಿರುತ್ತೆ. ಇದಕ್ಕೆ ಕ್ರಿಯಾ ಶರ್ಮಾನ, ನಾಚಿಕೊಳ್ಳುವುದು ಅಂತಕ್ಕಂಥದ್ದು ಕ್ರಿಯಾಪದವಾಗತ್ತೆ. ಹಾಗಾಗಿ ನಾಮಧಾತು ಕ್ರಿಯೆಗೆ ಉದಾಹರಣೆ ಆಗತ್ತೆ. ಹೆಸರನ್ನು ಸೂಚಿಸುವಂಥದ್ದು ಶರ್ಮಾನ. ಶರ್ಮ ನಾಚಿಕೊಳ್ಳುವುದೊಂದು ಕ್ರಿಯೆ, ಹಾಗಾದ್ರೆ ಶರ್ಮ ಅಂತಕ್ಕಂಥದ್ದು ನಾಮಪದ, ಶರ್ಮ ಅಂತಕ್ಕಂಥದ್ದು ನಾಮಪದ, ಶರ್ಮಾನ ಅಂತಕ್ಕಂಥದ್ದು ಕ್ರಿಯಾಪದ, ಹೌದಾ. ಇದು ಕ್ರಿಯಾಪದ, ಶರ್ಮ ಅಂತಕ್ಕಂಥದ್ದು ನಾಮಪದ. ನಿಮ್ಗೆ ಸೆಂಟೆನ್ಸ್ ಹೇಳಿದ್ದೆ, ಯಾವುದೇ ಒಂದು ಸಂಜ್ಞಾ ಅಥವಾ ಸರ್ವನಾಮ ಅಥವಾ ವಿಶೇಷಣದಿಂದ ಕೂಡಿರ್ತಕ್ಕಂಥ ಪದವನ್ನ ನಾಮಧಾತು ಅಂತ ಕರಿತೀವಿ. ನೋಡ್ರಿ, ಶರ್ಮಾನ ಅಂತಕ್ಕಂಥದ್ದು ಕ್ರಿಯಾಪದ, ನಾಚಿಕೊಳ್ಳುವುದು ಅಂತಕ್ಕಂಥದ್ದು, ಹಾಗಾದ್ರೆ ಶರ್ಮ ಅಂತಕ್ಕಂಥದ್ದು ನಾಮಪದ. ಹಾಗಾದ್ರೆ ಇಲ್ಲಿ ಶರ್ಮ ಅಂತಕ್ಕಂಥ ಒಂದು ಪದ ಇದೆ, ಶರ್ಮಾನ ಅಂತಕ್ಕಂಥದ್ದು ಒಂದು ಪದ ಇದೆ, ನಾಚಿಕೊಳ್ಳುವುದು ಅಂತಕ್ಕಂಥದ್ದು. ಹಾಗಾದ್ರೆ ಲಡ್ಕಿ ಧೀರೆ ಧೀರೆ ಶರ್ಮಾನೆ ಲಗಿ, ಹುಡುಗಿ ಮೆಲ್ಲ ಮೆಲ್ಲನೆ ನಾಚಿಕೆಯನ್ನ ಪಡುತ್ತಿದ್ದಳು ಅಂತಕ್ಕಂಥದ್ದು. ಹಾಗಾಗಿ ನೋಡ್ರಿ, ವಿಶೇಷತೆಯಿಂದ ಕೂಡಿರ್ತಕ್ಕಂಥ ವಾಕ್ಯ. ಶರ್ಮಾನ ಅಂತಕ್ಕಂಥದ್ದು, ಶರ್ಮಾನ ಅಂತಕ್ಕಂಥದ್ದು ಕ್ರಿಯಾಪದ, ಇದು ವಿಶೇಷಣಕ್ಕೆ ಕೂಡಿರ್ತಕ್ಕಂಥದ್ದು ನಾಚಿಕೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ಒಂದು ವಾಕ್ಯ ನಾಮಪದ ಮತ್ತು ಸರ್ವನಾಮಪದ ವಿಶೇಷಣದಿಂದ ಕೂಡಿರುತ್ತೆ. ಹಾಗಾದ್ರೆ ಮುಂದೊಂದಿದೆ ದುಃಖ ಅಂತಕ್ಕಂಥದ್ದು. ದುಃಖ ಅಂತಕ್ಕಂಥದ್ದು ಸಂಜ್ಞಾ ಪದ ಅಥವಾ ವಿಶೇಷಣ ಪದ, ಹೌದಾ. ದುಃಖ ಅಂತಕ್ಕಂಥದ್ದು ವಿಶೇಷಣ ಭಾವವಾಚಕ ವಿಶೇಷಣಕ್ಕೆ ಉದಾಹರಣೆ ಆಗತ್ತೆ, ಹೌದಾ. ಹಾಗಾದ್ರೆ ದುಃಖನ ಅಂತಕ್ಕಂಥದ್ದು ಕಷ್ಟಪಡು, ಹೆಚ್ಚು ದುಃಖದಿಂದ ಇರುವಂತಕ್ಕಂಥದ್ದು ಕ್ರಿಯಾಪದ, ಹೌದಾ. ಇಲ್ಲಿ ನಾಮಪದ ಮತ್ತು ವಿಶೇಷಣ ಪದ ಎರಡು ಕೂಡಿದೆ,
ನಾಮಪದ ಮತ್ತು ವಿಶೇಷಣ ಅಂತಕ್ಕಂಥ ಎರಡು ಪದಗಳನ್ನು ಕೂಡಿದವು. ಇಲ್ಲಿ ಕ್ರಿಯಾಪದ, ಹಾಗಾಗಿ ಉಸ್ಕಿ ಬಾತೋನೆ ಮೇರಾ ಮನ್ ಬಹುತ್ ದುಃಖಾಯ, ಅವನ ಮಾತುಗಳು ನನಗೆ ತುಂಬಾ ನೋವನ್ನು ಉಂಟು ಮಾಡಿತು ಅಂತಕ್ಕಂಥದ್ದು. ಹಾಗಾಗಿ ನೋಡಲಿ, ದುಃಖ ಅಂತಕ್ಕಂಥದ್ದು ನಾಮಪದ ಅಥವಾ ವಿಶೇಷಣ ಪದ, ದುಃಖನ ಅಂತಕ್ಕಂಥದ್ದು ಕಷ್ಟಪಡುವಂತಕ್ಕಂಥದ್ದು ಅಥವಾ ನೋವು ಉಂಟು ಮಾಡುವಂತಕ್ಕಂಥದ್ದು ವಿಶೇಷತೆಯಿಂದ ಕೂಡಿರ್ತಕ್ಕಂಥದ್ದು ನಾಮಧಾತು ಕ್ರಿಯೆಗೆ ಉದಾಹರಣೆ ಆಗುತ್ತೆ. ಅಪನ ಅಂತಕ್ಕಂಥದ್ದು ಸರ್ವನಾಮ ಪದಕ್ಕೆ ಉದಾಹರಣೆ. ಅಪನಾನ ತಮ್ಮದು ಮಾಡಿಕೊಳ್ಳುವುದು ಅಂತಕ್ಕಂಥದ್ದು ಕ್ರಿಯಾಪದ, ಹೌದಾ? ಹಾಗಾಗಿ ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಪದ. ಹಮೆ ದೂಸರೋं को भी अपनाना चाहिए, ನಾವು ಬೇರೆಯವರಿಗೆ ಕೂಡ ನಮ್ಮವರು ಅಂತಕ್ಕಂಥ ತಿಳ್ಕೊಳ್ಳುವುದು, ಭಾವನೆ ಅಂತಕ್ಕಂಥದ್ದು ವಿಶೇಷತೆಯಿಂದ ಕೂಡಿರ್ತಕ್ಕಂಥದ್ದು. ಹಾಗಾಗಿ ನಾಮಧಾತು ಕ್ರಿಯೆಗೆ ಉದಾಹರಣೆಯಾಗಿರುತ್ತೆ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ಇದೆ ಪ್ರೇರಣಾರ್ಥಕ ಕ್ರಿಯೆ ಅಂತಕ್ಕಂಥದ್ದು. ವೆರಿ 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 ಇಂಪಾರ್ಟೆಂಟ್ ಟಾಪಿಕ್. ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲಿ ನೀವು ತೆಗೆದೇ ನೋಡಿದ್ರೆ ಪ್ರೇರಣಾರ್ಥಕ ಕ್ರಿಯೆ ಪದಗಳು ಇತ್ತೀಚಿನ ದಿನಗಳೇ ತುಂಬಾ ಕೇಳ್ತಾ ಇದೆ. ಹಾಗಾದ್ರೆ ಪ್ರೇರಣಾರ್ಥಕ ಕ್ರಿಯೆ ಅಂದ್ರೆ ಏನು? ತುಂಬಾ ಈಸಿ ಆಗಿರ್ತಕ್ಕಂಥದ್ದು. ತಿಳ್ಕೊಂಡಿದ್ದಾದ್ರೆ ಫಿಕ್ಸ್ ಕ್ವಶನ್ ಇರುತ್ತೆ. ನೋಡ್ರಿ ಏನಂತಂದ್ರೆ, ಜಿಸ್ಮೆ ಕರ್ತ ಅಂದ್ರೆ ಕಾಮ್ ಕರ್ನೆವಾಲ, ಕೆಲಸವನ್ನು ಮಾಡೋರು. ಕಾಮ್ ಕರ್ನೆವಾಲ ಸ್ವಯಂ ಕಾಮ್ ನ ಕರ್ಕೆ किसी दूसरे व्यक्ति को कार्य करने के लिए प्रेरित करता है, उसे प्रेरणार्थक क्रिया कहलाता है. वे प्रेरणार्थक क्रिया कहलाता है. ಏನಪ್ಪಾ ಹಿಂಗಂದ್ರ ನೋಡ್ಲಿ, ಯಾವುದೇ ಒಬ್ಬ ವ್ಯಕ್ತಿ, ಕರ್ತೃ ಅಂದ್ರ ಒಬ್ಬ ವ್ಯಕ್ತಿ, ಕೆಲಸವನ್ನು ಮಾಡುವವನು ತಾನು ಆ ಕೆಲಸವನ್ನು ಮಾಡದೆ ಬೇರೆ ಯಾವುದೋ ಒಬ್ಬ ವ್ಯಕ್ತಿಗೆ ಕೆಲಸವನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ನೀಡ್ತಾನಲ್ಲ, ಅದನ್ನ ಪ್ರೇರಣಾರ್ಥಕ ಕ್ರಿಯಾ ಅಂತ ಕರಿತೀವಿ. ಈಗ ಆಡು, ಎಕ್ಸಾಂಪಲ್ ಆಡು, ಆಟವನ್ನು ಆಡು ಅಂತಕ್ಕಂಥ ಪದ ಇದೆ ಅನ್ಕೊಳ್ರಿ. ಆಡು ಅಂದ್ರೆ ಆಟವನ್ನು ಆಡು, ಆ ವ್ಯಕ್ತಿ ಮಾಡ್ದ. ಬಟ್ ಅವನು ಏನ್ ಮಾಡ್ತಾನೆ, ಪ್ರೇರಣಾರ್ಥಕ ಕ್ರಿಯೆದೊಳಗ ಬೇರೆಯವರಿಗೆ ಪ್ರೇರಣೆ ನೀಡ್ತಾನೆ ಆಡಲಿಕ್ಕೆ. ಆಡುವವರು, ಆಡಿಸುವವರು ಅಥವಾ ಆಡಲಿಕ್ಕೆ ಹೇಳುವವರು ಅಂತಕ್ಕಂಥದ್ದು ಹಿಂದಿ ಒಳಗೆ ಯಾವ ರೀತಿಯಾಗಿ ಬಳಸ್ತೀವಿ ನೋಡ್ಲಿ. ಕರ್ ಅಂತಕ್ಕಂಥದ್ದು ಧಾತು. ಕರ್ ಅಂದ್ರೆ ಮಾಡು ಅಂತಕ್ಕಂಥ ಕೆಲಸ, ಹೌದಾ? ಮಾಡು ಅಂತಕ್ಕಂಥ ಪದಾರ್ಥನ ಕೊಡುತ್ತೆ. ಇದರ ಕ್ರಿಯಾಪದ ಕರನ ಅಂತಕ್ಕಂಥದ್ದು. ಕ್ರಿಯಾಪದ ಕರನ ಅಂತಕ್ಕಂಥದ್ದು ಇದರೊಳಗ ಒಂದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ, ಇನ್ನೊಂದು ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾ ಅಂತ ಬರುತ್ತೆ. ನಿಮಗೆ ಇಲ್ಲೇ ಜಾಸ್ತಿ ಕ್ವಶನ್ಗಳು ರೈಸ್ ಆಗುತ್ತೆ. ಒಂದು ವಾಕ್ಯವನ್ನು ಕೊಟ್ಟು ಒಂದು ಪದವನ್ನು ಕೊಟ್ಟಿರ್ತಾರೆ, ದ್ವಿತೀಯ ಪ್ರೇರಣಾರ್ಥಕ ಕೇಳಿ ಇದರ ಪ್ರಥಮ ಪ್ರೇರಣಾರ್ಥಕ ಬರೀರಿ ಅಂತ ಕೇಳಬಹುದು, ಅಥವಾ ಪ್ರಥಮ ಪ್ರೇರಣಾರ್ಥಕ ಪದವನ್ನು ಕೊಟ್ಟು ದ್ವಿತೀಯ ಪ್ರೇರಣಾರ್ಥಕ ಬರೀರಿ ಅಂತ ಕೇಳಬಹುದು. ಯಾವ ರೀತಿಯಾಗಿ ನೋಡ್ರಿ, ಕರ್ ಅಂತಕ್ಕಂಥದ್ದು ಇದರ ಕ್ರಿಯಾಪದ, ಕರನ ಕೆಲಸ ಮಾಡುವುದು ಅಂತಕ್ಕಂಥದ್ದು ಕ್ರಿಯಾಪದ. ಇದರ ಪ್ರಥಮ ಪ್ರೇರಣಾರ್ಥಕ ಕರಾನ ಅಂತಕ್ಕಂಥದ್ದು. ಇದರ ದ್ವಿತೀಯ ಪ್ರೇರಣಾರ್ಥಕ ಕರವಾನ ಅಂತಕ್ಕಂಥದ್ದು. ದ್ವಿತೀಯ ಪ್ರೇರಣಾರ್ಥಕ ಬೇರೆಯವರಿಗೆ ಮಾಡಲಿಕ್ಕೆ ಹೇಳುವುದು. ದೇಖ್ ಅಂತಕ್ಕಂಥ ಧಾತು ಪದ ಇದೆ. ದೇಖನ ಅಂತಕ್ಕಂಥದ್ದು ಕ್ರಿಯಾಪದ. ಇನ್ನೊಬ್ಬರಿಗೆ ತೋರಿಸುವುದು ಅಂದ್ರೆ ದಿಕಾನ ಅಂತಕ್ಕಂಥದ್ದು ಪ್ರಥಮ ಪ್ರೇರಣಾರ್ಥಕ. ದ್ವಿತೀಯ ಪ್ರೇರಣಾರ್ಥಕ ಅಂದ್ರೆ ದಿಕ್ವಾನ ಅಂತಕ್ಕಂಥ. ಯಾವ ಪದದೊಳಗೆ ವಾನ ಅಂತಕ್ಕಂಥ ಪದವನ್ನ ಹಚ್ಚಿದ್ರೆ ಅದು ಯಾವಾಗ್ಲೂ ದ್ವಿತೀಯ ಪ್ರೇರಣಾರ್ಥಕ್ಕೆ ಉದಾಹರಣೆಯಾಗಿರುತ್ತೆ. ಅದು ಯಾವಾಗ್ಲೂ ದ್ವಿತೀಯ ಪ್ರೇರಣಾರ್ಥಕ್ಕೆ ಉದಾಹರಣೆಯಾಗಿರುತ್ತೆ. ಯಾವ ರೀತಿಯಾಗಿ ಅಂದ್ರೆ, ಆ ಪದವನ್ನ ಒಂದು ಕ್ರಿಯಾಪದವನ್ನು ಕೊಟ್ಟರೆ ಲಾಸ್ಟಿಗೆ ವಾನ ಅಂತಕ್ಕಂಥ ಪದ ಹಚ್ಚಿದ್ರೆ ಅದು ಯಾವಾಗ್ಲೂ ದ್ವಿತೀಯ ಪ್ರೇರಣಾರ್ಥಕಕ್ಕೆ ಉದಾಹರಣೆಯಾಗಿರುತ್ತೆ. ಯಾವ ಪದಕ್ಕೆ ಉದಾಹರಣೆಯಾಗಿರುತ್ತೆ? ದ್ವಿತೀಯ ಪ್ರೇರಣಾರ್ಥಕ. ನೋಡ್ರಿ, ಖಾ ಅಂತಕ್ಕಂಥದ್ದಿದೆ, ಊಟ ಮಾಡು ಅಂತಕ್ಕಂಥದ್ದು. ಖಾನ ಉಣ್ಣು, ಮಾಡು ಅಂತಕ್ಕಂಥದ್ದು. ಖಾನ ಪದದ ಪ್ರಥಮ ಪ್ರೇರಣಾರ್ಥಕ ಖಿಲಾನ. ಹಾಗಾದ್ರೆ ದ್ವಿತೀಯ ಪ್ರೇರಣಾರ್ಥಕ ಖಿಲವಾನ, ಮಾಡಿಸು, ಊಟವನ್ನು ಮಾಡಿಸು ಅಂತಕ್ಕಂಥ. ನೋಡ್ರಿ, ಪೀನಾ ಅಂತಕ್ಕಂಥದ್ದು. ಪೀನಾ, ಪಿ ಅಂತಕ್ಕಂಥದ್ದು ಇಲ್ಲಿ ಧಾತು ಪದ ಆದ್ರ ಪೀನಾ ಅಂತಕ್ಕಂಥದ್ದು ಕ್ರಿಯಾಪದ. ಪ್ರಥಮ ಪ್ರೇರಣಾರ್ಥಕ ಪಿಲಾನ. ಹಾಗಾದ್ರೆ ದ್ವಿತೀಯ ಪ್ರೇರಣಾರ್ಥಕ ಪಿಲವಾನ ಅಂತಕ್ಕಂಥದ್ದು. ವಾನ ಅಂತಕ್ಕಂಥ ಪದ ಬಂತಂದ್ರೆ, ಯಾವುದೇ ಪದದೊಳಗ ವಾನ ಅಂತಕ್ಕಂಥ ಪದ ಬಂತಂದ್ರೆ ನೀವು ತಿಳ್ಕೊಂಡ್ಬಿಡ್ರಿ, ಅದು ಯಾವಾಗ್ಲೂ ದ್ವಿತೀಯ ಪ್ರೇರಣಾರ್ಥಕಕ್ಕೆ ಉದಾಹರಣೆಯಾಗಿರುತ್ತೆ. ವಾನ ಅಂತಕ್ಕಂಥ ಪದ ಇತ್ತಂದ್ರೆ ನೀವು ತಿಳ್ಕೊಂಡ್ಬಿಟ್ರಿ ಈಸಿಯಾಗಿ, ಅದು ಯಾವಾಗ್ಲೂ ದ್ವಿತೀಯ ಪ್ರೇರಣಾರ್ಥಕಕ್ಕೆ ಉದಾಹರಣೆಯಾಗಿರುತ್ತೆ. ಹಾಗಾದ್ರೆ ಇನ್ನೊಂದು ಪದ ಇದೆ ಸೋನಾ ಅಂತಕ್ಕಂಥದ್ದು, ಅಥವಾ ಸೋ ಅಂತಕ್ಕಂಥ ಪದವನ್ನ ನಾವು ಕ್ರಿಯಾ ಧಾತುವಾಗಿ ಬಳಸಿದ್ರ, ಸೋ ಅಂತಕ್ಕಂಥ ಪದವನ್ನ ಧಾತುವಾಗಿ ಬಳಸಿದ್ರ ಸೋನಾ ಅಂತಕ್ಕಂಥ ಮಲಗು ಅಂತಕ್ಕಂಥದ್ದು ಕ್ರಿಯಾಪದ. ಹಾಗಾದ್ರೆ ಇದರ ಪ್ರಥಮ ಪ್ರೇರಣಾರ್ಥಕ ಸುಲಾನ.
ಪ್ರಥಮ ಪ್ರೇರಣಾರ್ಥಕ ಸುಲನ. ಹಾಗಾದ್ರೆ ದ್ವಿತೀಯ ಪ್ರೇರಣಾರ್ಥಕ ಬರೀ ಅಂದ್ರೆ ಸುಲವಾನ ಅಂತಕ್ಕಂಥದ್ದು ಕರಿತೀವಿ. ಹಾಗಾದ್ರೆ ಇಲ್ಲಿ ಕೂಡ ವಾನ ಅಂತಕ್ಕಂಥ ಪದ ಬಂದ್ ನೋಡ್ರಿ, ವಾನ ಅಂತಕ್ಕಂಥ. ಈ ರೀತಿಯಾಗಿ ಪ್ರಥಮ ಪ್ರೇರಣಾರ್ಥಕ ಅಥವಾ ದ್ವಿತೀಯ ಪ್ರೇರಣಾರ್ಥಕ ಅಂತಕ್ಕಂಥ ಪದಗಳನ್ನು ಬರಿತೀವಿ. ಖೇಲ್ ಅಂತಕ್ಕಂಥ ಪದ ಅಂತ ಅಂದ್ಕೊಳ್ರಿ. ಎಕ್ಸಾಂಪಲ್ ಹಂಗೆ ಕೇಳ್ತೀನಿ. ಖೇಲ್ ಅಂದ್ರೆ ಆಟವಾಡು, ಖೇಲ್. ಖೇಲನ ಪ್ರಥಮ ಪ್ರೇರಣಾರ್ಥಕ ಖೇಲನ. ದ್ವಿತೀಯ ಪ್ರೇರಣಾರ್ಥಕ ಬರೀ ವಾನ ಪದ ಹಚ್ಚ್ರಿ, ಖಿಲ ವಾನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಈ ರೀತಿಯಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಂಪಲ್. ಇದರೊಳಗೆ ಹೆಚ್ಚು ಕ್ವಶನ್ಸ್ ಅನ್ನು ಕೇಳ್ತಾರ, ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಳ್ರಿ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ಇದೆ ಪೂರ್ವಕಾಲಿಕ ಕ್ರಿಯಾ ಅಂತಕ್ಕಂಥದ್ದು. ಇದರೊಳಗೂ ಕೂಡ ಹೆಚ್ಚು ಸಾರಿ ಪ್ರಶ್ನೆಯನ್ನು ಕೇಳಿದರೆ, ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನು ಬಿಡಿಸಿದ ವಿಡಿಯೋ ನೋಡಿದಾದ್ರೆ ಪೂರ್ವಕಾಲಿಕ ಕ್ರಿಯಾದೊಳಗೆ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದ್ರು ಅಂತಕ್ಕಂಥದ್ದು ನಿಮಗೆ ಐಡಿಯಾ ಬರುತ್ತೆ. ಹಾಗಾದ್ರೆ ಪೂರ್ವಕಾಲಿಕ ಕ್ರಿಯಾ ಅಂದ್ರೆ ಏನು? जो क्रिया मुख्य क्रिया से पहले होती है, जो क्रिया मुख्य क्रिया से पहले होती है उसे पूर्वकालिक क्रिया कहते हैं. ಯಾವುದೇ ಒಂದು ಕಾರ್ಯ ನಡೀತಾ ಇದೆ ಅಂದ್ರೆ ಆ ಮುಖ್ಯ ಕಾರ್ಯದ ಮೊದಲೇ ಇನ್ನೊಂದು ಕಾರ್ಯ ನಡೆದು ಹೋಗಿರುತ್ತೆ. ಒಂದು ಕ್ರಿಯೆ ನಡೆದಿದೆ, ಒಂದು ಕ್ರಿಯೆ ಸಂಪೂರ್ಣವಾಗಿ ನಡೆದಿದೆ, ಆದ್ರೆ ಆ ಮುಖ್ಯ ಕಾರ್ಯಕ್ಕಿಂತ ಮುಂಚೆ ಒಂದು ಕಾರ್ಯ ನಡೆದು ಹೋಗಿತ್ತೆ, ಇನ್ನೊಂದು ಕಾರ್ಯ ನಡೆಯುತ್ತಿರುತ್ತಲ್ಲ, ಅದನ್ನ ಪೂರ್ವಕಾಲಿಕ ಕ್ರಿಯಾ ಅಂತ ಕರಿತೀವಿ. ಅಂದ್ರೆ ಎರಡೆರಡು ಕ್ರಿಯಾಪದಗಳು ಇಲ್ಲಿ ನಡೆದಿರ್ತಾವೆ. ಎರಡೆರಡು ಕ್ರಿಯಾಪದಗಳು ಅಂದ್ರೆ ಒಂದು ಮುಖ್ಯ ಕಾರ್ಯ ನಡೆದು ಹೋಗಿರುತ್ತೆ, ಆದ್ರೆ ಆ ಕ್ರಿಯೆ ಮುಖ್ಯ ಕಾರ್ಯಕ್ಕಿಂತ ಮುಂಚೆ ಒಂದು ಪದವನ್ನು ನಡೆದಿರುತ್ತೆ. ಯಾವ ರೀತಿಯ ಕ್ರಿಯೆ ನಡೆದಿರುತ್ತೆ ನೋಡ್ರಿ. ವಹ ನಹಾಕರ್ ಸ್ಕೂಲ್ ಜಾಯೇಗಾ. ನಹಾಕರ್ ಅಂತಕ್ಕಂಥದ್ದು ಒಂದು ಕ್ರಿಯಾಪದ. ನಹಾಕರ್ ಅಂದ್ರೆ ಜಳಕ ಮಾಡು ಅಂತಕ್ಕಂಥದ್ದು ಅಥವಾ ಸ್ನಾನ ಮಾಡು ಅಂತ ಕರಿತೀವಿ. ನಾಕರ್ ಅಂತಕ್ಕಂಥದ್ದು ಜಳಕ ಮಾಡು ಅಂತಕ್ಕಂಥದ್ದು ಒಂದು ಕ್ರಿಯಾಪದ, ಹೌದಾ? ಜಳಕ ಮಾಡು ಅಂತಕ್ಕಂಥದ್ದು ಒಂದು ಕ್ರಿಯಾಪದ. ಸ್ಕೂಲ್ ಜಾಯೇಗಾ, ಜಾಯೇಗಾ ಅಂತಕ್ಕಂಥದ್ದು ಕೂಡ ಒಂದು ಕ್ರಿಯಾಪದ, ಹೌದಾ? ಎರಡೆರಡು ಕ್ರಿಯಾಪದಗಳನ್ನು ಬಳಸಿ ಒಂದು ಮುಖ್ಯ ಕ್ರಿಯೆ ನಡೆದಿರ್ತಕ್ಕಂಥ ಮುಂಚೆ ಒಂದು ಕ್ರಿಯಾಪದವನ್ನು ಬಳಸಿರ್ತೀವಿ. ಜಾಯೇಗಾ ಅಂತಕ್ಕಂಥ ಹೋಗುವುದು, ಹೋಗುವುದು ಅಥವಾ ಹೋಗುವುದು ಅಂತಕ್ಕಂಥದ್ದು ನೋಡ್ರಿ. ವಹ ನಹಾಕರ್ ಸ್ಕೂಲ್ ಜಾಯೇಗಾ, ಅವನು ಜಳಕವನ್ನ ಮಾಡಿ ನಂತರ ಶಾಲೆಗೆ ಹೋದ. ಪಹಲೆ ನಹಾಯ, ಮೊದಲು ಜಳಕವನ್ನು ಮಾಡಿದ. ಫಿರ್ ಸ್ಕೂಲ್ ಗಯ, ಇಲ್ಲಿ ಕೂಡ ಗಯ ಅಂತಕ್ಕಂಥದ್ದು ಕ್ರಿಯಾಪದ, ನಹಾಯ ಅಂತಕ್ಕಂಥದ್ದು ಕ್ರಿಯಾಪದ. ಒಂದು ಮುಖ್ಯ ಕ್ರಿಯೆ ನಡೆದ ನಂತರ ನೋಡಲಿ, ಜಿಸ್ ಜೋ ಕ್ರಿಯಾ ಮುಖ್ಯ ಕ್ರಿಯಾ ಸೆ ಪಹಲೆ ಹೋತಿ ಹೈ, ಅದು ಸಂಪೂರ್ಣವಾಗಿ ಒಂದು ಕ್ರಿಯೆ ನಡೆದು ಹೋಗಿತ್ತೆ, ಬಟ್ ಆ ಕ್ರಿಯೆ ನಡೆಯೋಕ್ಕಿಂತ ಮುಂಚೆ ಒಂದು ಕ್ರಿಯೆ ನಡೆದಿರುತ್ತಲ್ಲ, ಅದನ್ನ ಪೂರ್ವಕಾಲಿಕ ಕ್ರಿಯಾ ಅಂತ ಹೇಳಿ ಕರಿತೀವಿ. ಇಲ್ಲಿ ಎರಡೆರಡು ಕ್ರಿಯಾಪದಗಳನ್ನು ಬಳಸಿರ್ತೀವಿ. ಎರಡು ಕ್ರಿಯೆ ನಡೆದೇ ಹೋಗಿರುತ್ತೆ ನೋಡ್ರಿ. ಯಾವ ರೀತಿ? ರಾಮ್ ಖಾನಾ ಖಾಕರ್ ಸೋ ಗಯಾ. ನೋಡ್ಲಿ, ಖಾನಾ ಅಂತಕ್ಕಂಥದ್ದು ಊಟ ಮಾಡು ಅಂತಕ್ಕಂಥದ್ದು ಒಂದು ಕ್ರಿಯಾಪದ. ಖಾಕರ್ ಸೋ ಗಯಾ, ಊಟ ಮಾಡಿ ಮಲಗಿದ. ಊಟ ಮಾಡುವುದು ಒಂದು ಕ್ರಿಯಾಪದ, ಹೌದಾ? ಊಟ ಮಾಡುವುದು ಒಂದು ಕ್ರಿಯೆ. ಸೋಗಯ ಅಂತಕ್ಕಂಥದ್ದು ಮಲಗುವುದು ಕೂಡ ಒಂದು ಕ್ರಿಯಾಪದ. ಅವನು ಮಲಗಿದ್ದ, ಅವನು ಮಲಗಿದ್ದಾನೆ, ಆಲ್ರೆಡಿ ಮಲಗಿದ್ದಾನೆ ಅಂತಕ್ಕಂಥದ್ದು ಕ್ರಿಯಾಪದ, ಮುಖ್ಯ ಕ್ರಿಯಾಪದ ಇದು. ಮಲಗಿದ್ದಾನೆ ಅಂತಕ್ಕಂಥದ್ದು ಮುಖ್ಯ ಕ್ರಿಯಾಪದ. ಹಾಗಾದ್ರೆ ಅದರ ಮುಂಚೆ ಒಂದು ಕ್ರಿಯೆ ನಡೆದಿದೆ, ಯಾವುದು? ಸಂಪೂರ್ಣವಾದ ಮುಖ್ಯ ಕ್ರಿಯೆ ಯಾವುದು? ಮಲಗಿದ್ದಾನೆ ಅಂತ. ಫಿರ್ ಸೋಗಯ ಅಂತಕ್ಕಂಥದ್ದು ಮುಖ್ಯ ಕ್ರಿಯಾಪದ, ಸೋಯ ಅಂತಕ್ಕಂಥದ್ದು. ಹಾಗಾದ್ರೆ ಅದಕ್ಕೆ ಮುಂಚೆ ಒಂದು ಕ್ರಿಯೆ ನಡೆದಿತ್ತು, ಯಾವುದು? ಖಾಯ ಅಂತಕ್ಕಂಥದ್ದು. ಅವನು ಊಟ ಮಾಡಿದ್ದ, ಅವನು ಹಾಗೆ ಮಲ್ಕೊಂಡಿಲ್ಲ, ಊಟವನ್ನು ಮಾಡಿ ನಂತರ ಮಲಗಿದ್ದಾನೆ. ಮಲಗಿದ್ದಾನೆ ಅಂತಕ್ಕಂಥದ್ದು ಸಂಪೂರ್ಣವಾದ ಕ್ರಿಯಾಪದ, ಮುಖ್ಯ ಕ್ರಿಯಾಪದ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಕ್ರಿಯೆಯನ್ನು ಮಾಡಿದ್ದಾನೆ, ಯಾವುದು? ಊಟ ಅಂತಕ್ಕಂಥದ್ದು. ನೋಡ್ಲಿ, ಅವನೇನ್ ಮಾಡಿದ? ಪಹಲೆ ನಾಕರ್ ಬಾದ್ಮೆ ಸೋಯಾ, ಮೊದಲು ಜಳಕವನ್ನ ಮಾಡಿದ ನಂತರ ಮಲಗಿದ. ಮಲಗಿದ್ದಾನೆ ಅಂತಕ್ಕಂಥದ್ದು ಅಥವಾ ಹೋಗಿದ್ದಾನೆ ಅಂತಕ್ಕಂಥದ್ದು ಸಂಪೂರ್ಣವಾದ ಮುಖ್ಯ ಕ್ರಿಯಾಪದ. ಅದರ ಮುಂಚೆ ಒಂದು ಕ್ರಿಯೆ ನಡೆದಿತ್ತು, ಯಾವುದು? ನಹಾಕರ್ ಅಂತಕ್ಕಂಥದ್ದು. ಮನೀಶ್ ಗಾನಾ ಗಾಕರ್ ಸೋ ಗಯಾ. ನೋಡ್ಲಿ, ಮನೀಶ್ ಗಾನಾ ಗಾಕರ್, ಗಾನಾ ಗಾಕರ್ ಹಾಡನ್ನು ಹಾಡಿದ ಅಂತಕ್ಕಂಥದ್ದು. ಸೋಗಯ ಅಂತಕ್ಕಂಥ ಇದು ಕೂಡ ಕ್ರಿಯೆ. ಸೋಗಯ ಇಲ್ಲಿ ಮುಖ್ಯವಾದ ಕ್ರಿಯೆ ಯಾವುದು? ಮಲಗಿದ್ದ ಅಂತಕ್ಕಂಥ, ಮಲಗಿದ್ದಾನೆ, ಮಲಗಿದ್ದಾನೆ ಅಂತಕ್ಕಂಥ ಮುಖ್ಯ ಕ್ರಿಯೆ. ಅದಕ್ಕಿಂತ ಮುಂಚೆ ಒಂದು ಕ್ರಿಯೆ ನಡೆದಿತ್ತು ನೋಡ್ರಿ, ಯಾವುದು ಕ್ರಿಯೆ? ಯಾವುದು? ಗಾನ ಗಾಕರ್, ಗಾನ ಗಾಕರ್ ಹಾಡನ್ನು ಹಾಡಿ ನಂತರ ಮಲಗಿದ. ಪಹಲೆ ಗಾಯ, ಮೊದಲು ಹಾಡಿದ. ಫಿರ್ ಸೋಯ, ಆಮೇಲೆ ಮಲಗಿದ. ಈ ರೀತಿಯಾಗಿ ಉಸ್ನೆ ಪಾನಿ ಪೀಕರ್ ದೌಡ್ ಲಗಾಯಿ, ಅವನು ನೀರನ್ನು ಕುಡಿದು ನಂತರ ಓಡಿ ಹೋದ. ನೋಡ್ರಿ, ಓಡಿ ಹೋದ ಅಂತಕ್ಕಂಥದ್ದು ಸಂಪೂರ್ಣವಾದ ಮುಖ್ಯ ಕ್ರಿಯಾಪದ, ಹೌದಾ? ಅದಕ್ಕಿಂತ ಮುಂಚೆ ಒಂದು ಕ್ರಿಯೆ ನಡೆದಿದ್ದೇನು? ಪಾನಿ ಪೀಕರ್, ನೀರನ್ನು ಕುಡಿದ. ಈ ರೀತಿಯಾಗಿ ಒಂದು ಮುಖ್ಯ ಕ್ರಿಯೆ ನಡೆದಕ್ಕಿಂತ ಮುಂಚೆ
ಒಂದು ಯಾವ ಕ್ರಿಯೆ ನಡೆದಿರುತ್ತಲ್ಲ ಅದನ್ನ ಪೂರ್ವಕಾಲಿಕ ಕ್ರಿಯಾ ಅಂತ ಹೇಳಿ ಕರಿತೀವಿ. ತುಂಬಾ ಈಸಿ ಆಗಿರ್ತಕ್ಕಂಥದ್ದು ನೋಡ್ರಿ ಅದು. ಮತ್ತೆ ಇನ್ನೊಂದು ರಿಪೀಟ್ ಆಗಿ ಒಂದು ಪದಗಳನ್ನು ಬಳಸಿರ್ತಾರ ಅವ್ರು. ರಿಪೀಟ್ ಆಗಿ ಒಂದು ಪದವನ್ನು ಬಳಸಿರ್ತಾರೆ. ಯಾವ ರೀತಿಯಾಗಿ ಅಂತಂದ್ರೆ ಬಚ್ಚೆ ರೋ ರೋಕರ್ ಸೋ ಗಯಾ. ಬಚ್ಚೆ ರೋ ರೋಕರ್ ಸೋ ಗಯಾ. ನೋಡ್ರಿ, ಮಲಗಿದ್ದ ಮಗು ಮಲಗಿದೆ ಅಂತಕ್ಕಂಥದ್ದು ಸಂಪೂರ್ಣವಾದ ಮುಖ್ಯ ಕ್ರಿಯೆ. ಇದು ಮುಖ್ಯ ಕ್ರಿಯೆ. ಇದು ಮುಖ್ಯ ಕ್ರಿಯೆ. ಇದಕ್ಕೆ ಮುಂಚೆ ಒಂದು ಕ್ರಿಯೆ ನಡೆದಿದೆ, ಯಾವುದು? ರೋ ರೋಕರ್ ಅಂತಕ್ಕಂಥದ್ದು. ಅವನು ಮಗು ಅತ್ತು ಮಲಗಿತು. ಇದು ಮುಖ್ಯ ಕ್ರಿಯೆ. ಅದಕ್ಕಿಂತ ಮುಂಚೆ ಒಂದು ಕ್ರಿಯೆ ನಡೆದಿತ್ತು, ಯಾವ್ದಪ್ಪ ಅಂದ್ರೆ ರೋ ರೋಕರ್. ಇಲ್ಲಿ ಅವನು ಹೋಗಿದ್ದಾನೆ ಆದ್ರೆ ಹೋಗುಗಿನ ಮುಂಚೆ ಏನ್ ಮಾಡಿದ್ದಾನೆ? ಅವನು ಜಳಕವನ್ನು ಮಾಡಿದ್ದಾನೆ. ಇಲ್ಲಿ ಮುಖ್ಯ ಕ್ರಿಯೆ ಯಾವುದು? ಸೋಗಯ ಅಂತಕ್ಕಂಥದ್ದು ಮುಖ್ಯ ಕ್ರಿಯೆ. ಅದರ ಮುಂಚೆ ಏನ್ ಮಾಡಿದ? ಒಂದು ಕ್ರಿಯೆಯನ್ನು ಮಾಡಿದ್ದಾನೆ, ಯಾವುದು? ನಹಾಕರ್, ಜಳಕವನ್ನು ಮಾಡಿದ್ದಾನೆ. ಇಲ್ಲಿ ನೋಡ್ರಿ, ರಾಮ್ ಖಾನಾ ಖಾಕರ್ ಸೋಗಯ. ರಾಮನು ಊಟ ಮಾಡಿ ಮಲಗಿದ್ದಾನೆ ಅಂತಕ್ಕಂಥದ್ದು ಮುಖ್ಯ ಕ್ರಿಯೆ. ಸೋಯ ಅಂತಕ್ಕಂಥದ್ದು ಮುಖ್ಯ ಕ್ರಿಯೆ, ಹೌದಾ? ಆದ್ರೆ ಆ ಮುಖ್ಯ ಕ್ರಿಯೆಗೆ ಮುಂಚೆ ಒಂದು ಕ್ರಿಯೆ ಏನ್ ಮಾಡಿದ್ದಾನೆ? ಖಾನಾ ಖಾಕರ್, ಊಟವನ್ನು ಮಾಡಿದ್ದಾನೆ. ಊಟವನ್ನ ಮಾಡಿ ನಂತರ ಮಲಗಿದ್ದಾನೆ ಅಂತಕ್ಕಂಥ. ಈ ರೀತಿಯಾಗಿ ಒಂದು ಕ್ರಿಯೆ ನಡೆದ ನಂತರ ಇನ್ನೊಂದು ಕ್ರಿಯೆ ನಡೆದಿರುತ್ತಲ್ಲ ಅದನ್ನ ಪೂರ್ವಕಾಲಿಕ ಕ್ರಿಯಾ ಅಂತ ಕರಿತೀವಿ. ಹಾಗಾದ್ರೆ ಲಾಸ್ಟ್ ಒಂದು ಬರುತ್ತೆ ಅನುಕರಣಾತ್ಮಕ ಕ್ರಿಯಾ. ಇದನ್ನ ನಾವು ಕನ್ನಡದೊಳಗೆ ಅನುಕರಣಾವ್ಯಯಗಳು ಅಂತ ಕರಿತೀವಿ. ಅಂದ್ರೆ ಶಬ್ದಗಳ ಉಚ್ಚಾರಣೆಯನ್ನು ನಾವು ಬಾಯಿ ಮುಖಾಂತರ ಹೇಳ್ತೀವಿ, ಬಟ್ ಅವುಗಳು ಯಾವುದೇ ರೀತಿಯಾದಂತಹ ಉಪಯೋಗಕ್ಕೆ ಬರುವುದಿಲ್ಲ. ಯಾವ ರೀತಿಯಾಗಿ ಅವನು ಹೆಂಗ್ ಬೆಳೆಸ್ತೀವಿ ಅನ್ನೋದು ಅದನ್ನ ಹೇಳ್ಬೋದು ಅಷ್ಟೇ, ಬಟ್ ಅದು ನಮ್ಗೆ ಧ್ವನಿ ಅಂದ್ರೆ ಧ್ವನಿಯ ಮುಖಾಂತರ ಅನುಕರಣೆ ಮಾಡಿ ಹೇಳ್ಬೋದು, ಬಟ್ ಯಾವುದೇ ರೀತಿಯಾಗಿ ಕನ್ಫರ್ಮ್ ಆಗಿ ಅವನ್ನ ಹೇಳಕ್ ಬರೋದಿಲ್ಲ. ಯಾವ ರೀತಿಯಾಗಿ ನೋಡ್ರಿ, वे क्रिया होती है जो किसी ध्वनि के अनुकरण या नकल पर बनाई जाती है, उसे अनुकरणात्मक क्रिया कहते हैं. ಯಾವುದೇ ಒಂದು ಕ್ರಿಯೆ ನಡಿಬೇಕಾದ್ರೆ ಅದು ಒಂದು ಆ ಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಅಂದ್ರೆ ಅದು ಇನ್ನೊಬ್ಬರ ಧ್ವನಿಯ ಮೇಲೆ ಅಥವಾ ಇನ್ನೊಬ್ಬರ ನಕಲ್ ಅಂದ್ರೆ ಅವರ ಮಿಮಿಕ್ರಿ ಏನ್ ಮಾಡ್ತೀವಲ್ಲ, ಇನ್ನೊಬ್ಬರ ಅನುಕರಣೆ ಮಾಡೋದ್ರಿಂದ ಆ ಕ್ರಿಯೆಗಳು ನಡೆಯುತ್ತೆ. ಯಾವ ರೀತಿಯಾಗಿ? ಇದಕ್ಕೆ ಧ್ವನಿಗಳೇ ಆಧಾರ, ಬಟ್ ಯಾವುದೇ ಕ್ರಿಯೆಯಲ್ಲಿ ಆಗಿರಂಗಿಲ್ಲ. ಯಾವ ರೀತಿಯಾಗಿ? ಕಟ್ ನೋಡ್ಲಿ, ಅನುಕರಣಾವೇ ಅಂತ ಕನ್ನಡದೊಳಗೆ ಕರಿತೀವಿ. ಕಟ್ ಅಂತಕ್ಕಂಥದ್ದು ಧ್ವನಿ, ಇದೊಂದು ಹವಾಜ್, ಹೌದಾ? ಇದೊಂದು ಶಬ್ದ. ಆದ್ರೆ ಅಲ್ಲಿ ಕಟ್ ಅಂತ ಒಂದು ಕ್ರಿಯೆ ನಡೀತಾ ಇದೆ. ಏನೋ ಒಂದು ಕಟ್ಕಟಾನ ಅಂತಕ್ಕಂಥದ್ದು ಯಾವುದೇ ಒಂದು ಕ್ರಿಯೆ, ಒಂದು ಏನೋ ಒಂದು ಶಬ್ದ ಕೇಳಿಸ್ತಾ ಇದೆ. ಅದೊಂದು ನಾವು ಕಟ್ಟಿಗೆಯನ್ನ ಕಟ್ ಅಂತ ಕಡಿತಾ ಇರ್ತೀವಿ ಅಂದ್ರೆ ಕೊಡ್ರಿ, ಅದೊಂದು ಕ್ರಿಯೆ ನಡೀತಾ ಇದೆ, ಬಟ್ ಅದನ್ನ ಹೇಳಕ್ಕಾಗಲ್ಲ. ಯಾವ ರೀತಿಯಾಗಿ ಹೇಳ್ತೀವಿ? ಧ್ವನಿಗಳ ಅನುಕರಣೆ ಮುಖಾಂತರ ಹೇಳ್ತೀವಿ. ಕಟ್ಕಟಾನ, ಕಟ್ಟಿಗೆ ಕಟ್ಕಟಾನ ಅಂತಕ್ಕಂಥದ್ದು. ಸನ್ ಅಂತಕ್ಕಂಥದ್ದು ಧ್ವನಿ ಅನುಕರಣೆ, ಸನಾನ. ಘರ್ ಅಂತಕ್ಕಂಥದ್ದು ಘರಾನ. ಟಪ್ ಅಂತಕ್ಕಂಥದ್ದು ಮಳೆ ಹನಿ ಟಪ್ ಬೀಳ್ತಾ ಇದೆ ಅಂತಕ್ಕಂಥದ್ದು ಅನುಕರಣೆ ಮಾಡೋದು ಹೇಳ್ತೀವಿ, ಟಪಾನ. ಟಿಕ್ ಅಂತಕ್ಕಂಥದ್ದು ಗಡಿಯಾರ ಟಿಕ್ ಅಂತ ಸೌಂಡ್ ಮಾಡ್ತಾ ಇದೆ, ಟಿಕಾನ ಅಂತಕ್ಕಂಥದ್ದು ಟಿಕ್ಕರನ ಅಂತಕ್ಕಂಥದ್ದು ಅನುಕರಣಾವ್ಯಯಕ್ಕೆ ಉದಾಹರಣೆಯಾಗಿರುತ್ತೆ. ಈ ರೀತಿಯಾಗಿ ನಾವು ಕ್ರಿಯೆ ಯಾವ ರೀತಿಯಾಗಿರುತ್ತೆ, ಕ್ರಿಯಾಪದದ ಪ್ರಕಾರಗಳು ಯಾವ ಅಂತಕ್ಕಂಥದ್ದನ್ನ ಇವತ್ತು ನಾನು ಸಂಪೂರ್ಣವಾಗಿ ನಿಮ್ಗೆ ತುಂಬಾ ವಿವರಣವಾಗಿ ಹೇಳಿದೀನಿ. ತುಂಬಾ ಸ್ವಲ್ಪ ಕ್ಲಾಸ್ ಲೆಂದಿ ಆದ್ರೂ ಪರವಾಗಿಲ್ಲ, ಬಟ್ ಸಂಪೂರ್ಣವಾಗಿ ನಿಮ್ಗೆ ಎಲ್ಲಾ ವಿಷಯವನ್ನ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಇದರ ಸದುಪಯೋಗನ ಪಡ್ಕೊಡ್ರಿ. ಯಾರೆಲ್ಲ ನೀವು ಇನ್ನೊಂದು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸೋಣ. ಮತ್ತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಒಂದಿಗೆ ಮತ್ತೆ ಸಿಗೋಣ ಅಂತ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.